ಶರಣು ಶರಣಾರ್ಥಿ ಸುಜಾತ ಮೇಡಮ್, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಹಳ ದಿವಸದಿಂದ ತಮ್ಮೆಲ್ಲರಿಗೆ ತಮ್ಮೆಲ್ಲರ ದರ್ಶನ ನನಗೆ ಆಗ್ತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತಿನ ದಿನ ಒಂದು ಶಿವಯೋಗದ ಬಗ್ಗೆ ಹೇಳಲು ನನಗೆ ಒಂದು ವಹಿಸಿಕೊಟ್ಟಿದ್ದಾರೆ. ಗೀತಾಮಯದ ಮೊದಲು ಮಾಡಿಕೊಂಡು ಎಲ್ಲರಿಗೂ ನಾನು ಇವತ್ತಿನ ದಿನ ಅವರಿಗೆ ಮೊದಲು ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ. ಮೊದಲು ಪ್ರಾರಂಭಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ. ಬಸವ ಎಂಬುದೇ ಭಕ್ತಿಕಾನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. 12ನೇ ಶತಮಾನವನ್ನು ಚಿರಸ್ಮರಣೀಯ ಬಸವಾದಿ ಪ್ರಮುಖರನ್ಮಂಡಲಿ ಸ್ಮರಿಸಿಕೊಳ್ಳುತ್ತಾ ಎಲ್ಲ ಅನುಭಾವಿಗಳು, ಮಹಾತ್ಮರು, ಸಾಧು ಸಂತರ ಎಲ್ಲರ ಪಾದಾರ ಇಂದ್ರಗಳಿಂದ ತಮಸ್ತಕಳಾಗಿ ಯಾವ ಮಹಾ ಅವತಾರ ಫೌಂಡೇಶನ್ ಸ್ಥಾಪಕರಾದಂತ ನಮ್ಮ ರಂಗನಾಥ ಗುರುಜಿ, ಅದೇ ಪ್ರಕಾರ ಮಹಾತ್ಮರಾದಂತ ನಮ್ಮ ಪತ್ರಿಜಿ ಸರ್ಗಳಿಗೂ, ಎಲ್ಲ ಮಹಾತ್ಮರಾದಂತ ಪ್ರತಿಯೊಬ್ಬರು ಸಹಿತ ಅವರೆಲ್ಲರ ಹೃದಯ ಚೇತನದಲ್ಲಿ ಅಡಗಿರುವಂತ ಆ ಮಹಾ ಆತ್ಮನ ಪರಮಾತ್ಮನ ಅನಂತ ಶರಣು ಶರಣಾರ್ಥಿಗಳು. ಅದೇ ಪ್ರಕಾರ ಎಲ್ಲ ಆತ್ಮ ಬಂಧುಗಳಾದಂತ ತಮ್ಮೆಲ್ಲರಿಗೂ ಅವರಿವರೆನ್ನದೆ ಎಲ್ಲ ನನ್ನ ಸಹೋದರಿಗೂ ಸಹಿತ ಅನಂತ ಶರಣು ಶರಣಾರ್ಥಿಗಳು. ಶಿವಯೋಗ ಇದು ಯಾವ ರೀತಿಯತ್ತಂದ್ರ, ಶಿವಯೋಗದ ಬಗ್ಗೆ ತಿಳ್ಕೊಂಡ್ರೆ ಅದರಷ್ಟು ಸುಲಭವೂ ಯಾವುದಿಲ್ಲ, ತಿಳ್ಕೊಳ್ಳಿಲ್ಲ ಆದ್ರೆ ಅದರಷ್ಟು ಕಠಿಣ ಯಾವುದಿಲ್ಲ. ಆದ್ರೂ ಸಹಿತ ಸಹಜ ಒಂದು ಸರಳ ಶಬ್ದಗಳಲ್ಲಿ ಒಂದು ಶರಣರ ವಚನಗಳ ಮುಖಾಂತರ ಇಲ್ಲಿ ತಮ್ಮ ಮುಂದ ಎಷ್ಟು ನನಗೆ ತಿಳಿದ ಮಟ್ಟಿಗೆ ಒಂದು ಎಡೆಯನ್ನು ಮಾಡಲು ಇಚ್ಛಿಸುತ್ತೇನೆ. ಅಂದ್ರೆ ಏನಪ್ಪಾ, ನಾವೆಲ್ಲರೂ ಊರಿಗೆ ಹೋಗ್ಬೇಕಾಗಿದೆ. ಅಂದ್ರೆ ನಾನೇ ಇವತ್ತು ಚಿಕ್ಕೋಡಿಗೆ ಇದ್ದೇನ್ರಿ. ಚಿಕ್ಕೋಡಿಯಿಂದ ನಾನು ಬೆಂಗಳೂರಿಗೆ ಬರ್ಬೇಕಾಗಿದೆ. ಹೌದಾ? ಬೆಂಗಳೂರಿಗೆ ಬರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು, ಒಂದು ಬಸ್ ಹತ್ತಬೇಕು. ಆ ಬಸ್ಸಿಗೆ ಹತ್ತಬೇಕಾದ್ರೆ ಮೊದಲು ಯಾವುದು ಬೆಳಗಾವಿಗೆ ಹೋಗ್ಬೇಕು. ಬೆಳಗಾವಿಯಿಂದ ಧಾರವಾಡ, ಹುಬ್ಬಳ್ಳಿ, ಅದೇ ಪ್ರಕಾರ ಮುಂದಿನ ಊರು ನಿಧಾನವಾಗಿ ನಾವು ಚೆಲ್ತಾ ಬರ್ತಾ ಇದೀವಿ. ನಾನು ಎಲ್ಲಿ ಹೋಗ್ಬೇಕಾಯ್ತು, ಮೊದಲು ಬೆಂಗಳೂರು ಅಂತ ನನ್ನ ಮೂಲ ಗುರಿ ಇದೆ. ಆದ್ರೆ ದಾರಿಯಲ್ಲಿ ಹಲವಾರು ಊರುಗಳು ಇದ್ರು ಸಹಿತ ಬೆಂಗಳೂರು ಬೇಗ ಬರ್ತಾ ಇಲ್ಲ ಅಂತ ಹೇಳಿ ನಾನು ದಾರಿಯಲ್ಲಿ ಇಳ್ಕೊಂಡ್ರ ಬೆಂಗಳೂರು ನನಗೆ ಸಿಗಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲ. ನಾನು ಎಲ್ಲಿಗೆ ಹೋಗ್ಬೇಕಾಗಿದೆ, ಬೆಂಗಳೂರು ಮಾತ್ರ ಹೋಗ್ಬೇಕಾಗಿದೆ. ಅದು ಬೇಗ ಬರ್ತಾ ಇಲ್ಲ ಅಂತ ನಾನು ದಾರಿ ತಪ್ಪಿಸಿದ್ರ ನಾನು ಬಸ್ ಇಳ್ಕೊಂಡು ಬೇರೆ ಬಸ್ಸಿಗೆ ಕುಂತ್ರ ಆಗಲ್ಲ. ನಾನು ಹೋಗ್ಬೇಕಾಗಿದೆ ಬೆಂಗಳೂರಿಗೆ, ಅಷ್ಟೇ ನಾನು ವಿಚಾರ ಮಾಡ್ಬೇಕು. ಇಲ್ಲ ನಾನು ಹಾವೇರಿಗೆ ಇಳ್ಕೊಂಡೆ, ಚಿತ್ರದುರ್ಗಕ್ಕೆ ಇಳ್ಕೊಂಡೆ, ದಾವಣಗೆರೆಗೆ ಇಳ್ಕೊಂಡೆ, ತುಮಕೂರಿಗೆ ಇಳ್ಕೊಂಡೆ ಅಂದ್ರೆ ಅದು ಬೆಂಗಳೂರು ಅಲ್ಲವೇ ಅಲ್ಲ. ಹೌದಾ? ಅದು ಬೇರೆ ಊರು. ಅದೇ ಪ್ರಕಾರ ನಾವು ಮತ್ತೆ ಬೆಂಗಳೂರಿಗೆ ಊರಲ್ಲಿ ಹೋದ್ರು ಸಹಿತ ಅದು ಬೆಂಗಳೂರಲ್ಲ. ಯಾವಾಗ ಮೆಜೆಸ್ಟಿಕ್ಗೆ ನಾವು ಹೋಗಿ ಇಳ್ಕೊಂಡು ನಾನು ಬೆಂಗಳೂರಿಗೆ ಬಂದೆ ಅನ್ನುವಂತ ಒಂದು ಮನಸ್ಸಿಗೆ ಒಂದು ಸಮಾಧಾನ ಆಗುತ್ತಿಲ್ಲ. ಅದೇ ಪ್ರಕಾರ ನಾವು ಸಹಿತ ಇಲ್ಲೇ ನಾವೆಲ್ಲ ಕೂಡ್ಕೊಂಡೇವಲ್ಲ, ನಾವು ಒಂದು ಊರಿಗೆ ಹೋಗ್ಬೇಕಾಗಿದೆ. ಅದು ಯಾವ ಊರು? ಶಿವಯೋಗ ಅನ್ನುವಂತ ಊರಿಗೆ ಹೋಗ್ಬೇಕಾಗಿದೆ. ಶಿವಯೋಗ ಅನ್ನುವಂತ ಊರಿಗೆ ಹೋಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಾಗೈತಿ, ಅದೇ ಬಸ್ಸಿಗೆ ಕುಂತೇವ್ರು ನಾವು. ಆರ್ ಸಹಿತ ದಾರಿಯಲ್ಲಿ ಮಧ್ಯದಲ್ಲಿ ಏನೋ ಆಕರ್ಷಣೆ ಆಕರ್ಷಿಂದ ಅಲ್ಲೇ ಕೆಲವೊಂದು ದಿವಸ ಉಳ್ಕೊಂಡು ಬಿಡ್ತಾ ಇದ್ವಿ, ಕೆಲವೊಂದು ವರ್ಷ ಇಳ್ಕೊಂಡು ಬಿಡ್ತಾ ಇದ್ದೇವ್ರು ನಾವು. ಅದನ್ನು ನಾವು ಮಾಡ್ದೆ ಮತ್ತೆ ನಾವು ಮುಂದೆ ಹೆಜ್ಜೆ ಇಡ್ಬೇಕಾಯ್ತು. ಅಂದ್ರೆ ಶಿವಯೋಗ ಅಂದ್ರೆ ಏನಂತ ಸ್ವಲ್ಪ ನಾವು ಅರಿವಿನ ಅರಿಕೆಯನ್ನು ನಾವು ಸ್ವಲ್ಪ ಮಾಡ್ಕೊಳ್ಬೇಕಾಯ್ತು, ನಮ್ಮ ಅರಿವಿನಲ್ಲಿ ಮೂಡ್ಕೋಬೇಕಾಯ್ತು. ನಾವು ಬೆಂಗಳೂರು ತಲುಪಲೇಬೇಕು ಅನ್ನೋಂತ ಒಂದು ಗುರಿ ಯಾವ ರೀತಿ ಇದೆ, ನಾವು ಶಿವಯೋಗದತ್ತ ನಾವು ಮುಖ ಮಾಡಿ ಶಿವಯೋಗದಲ್ಲಿ ತಲ್ಲೀನರಾಗಬೇಕು ಅನ್ನೋಂತ ಮನಸ್ಸಿನಲ್ಲಿ ಏನ್ ಮಾಡ್ಕೊ, ನಾವು ಪಣ ಮಾಡ್ಕೋಬೇಕ್ರಿ, ಶಪಥ ಮಾಡ್ಕೋಬೇಕ್ರಿ. ನಾವು ಅಂದಾಗ ಮಾತ್ರ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಇರ್ಬೋದು. ಅದು ಬಿಟ್ಟ ಕೃಷಿಂದ ಅದೇ ಯೋಗ ಮತ್ತು ಹಾಗೂ ಶಿವಯೋಗದ ನೆಲೆ ಅಂದ್ರೆ ಅದರ ನೆಲೆ ಏನು ಅಂತ ಕೃಷಿಂದ ಒಂದು ಕಡೆ ವಚನಗಳಲ್ಲಿ ಹೇಳಿದಾರೆ. ಯಾವ್ದಂದ್ರ ಯೋಗ ಶಿವಯೋಗ ಎಂದೆಂಬರು. ಯೋಗ ಮತ್ತು ಶಿವಯೋಗ ಅಂತ ಹೇಳ್ತಾರ. ನಾವೆಲ್ಲ ಪ್ರತಿನಿತ್ಯ ಯೋಗ ಮಾಡ್ತೇವ್ರ. ನಾವು ಯೋಗ ಶಿವಯೋಗ ಅಂತ ಬರೀ ಬಾಯಲ್ಲೇ ಹೇಳೋಕ್ಕಿಂತನೂ ಯೋಗದ ಹೊಲಬಣ್ಣ ಆರು ಬಲ್ಲವರಾರ್ಯ. ಅತ್ರ ಹೊಲಗು ಅಂದ್ರೆ ಅದ್ರದ್ದು ಏನೈತೆ, ಅದ್ರದ್ದು ಕೊನೆ ಅವಸ್ಥೆ, ಅದ್ರದ್ದು
ಸ್ಥಿತಿಗತಿಗಳನ್ನು ಯಾರು ಬಲ್ಲವರು ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ. ಹೃದಯ ಕಮಲ ಮಧ್ಯದಲ್ಲಿ ಭ್ರಮಿಸುವನ ಕಳೆದಲ್ಲದೆ ಯೋಗವೆಂತಪ್ಪುದಯ್ಯ. ಹೃದಯ ಕಮಲ ಮಧ್ಯದಲ್ಲಿ, ನಮ್ಮ ಹೃದಯ ಕಮಲದಲ್ಲಿ ಏನು ಹೊಳಿತರ್ತದಲ್ಲಿ, ಆ ಭ್ರಮಿಷ್ಟದಲ್ಲಿ ಅದು ಕಳೆದಲ್ಲದೆ ಯೋಗವೆಂತಪ್ಪುದಯ್ಯ. ಅಷ್ಟೇ ಅಲ್ರಿ, ಮುಂದೆ ಹೇಳ್ತಾರೆ 52 ಅಕ್ಷರ ಅದರಿಂದ ಜ್ಞೇದವ್ರಿಗೆ ಏನಾಯ್ತಲ್ರಿ, ಮುಂದೆ ಹೋಗ್ಬೇಕಾದ್ರೆ 52 ಅಕ್ಷರದ ಲಿಪಿಯ ನೋಡಿ ಕೀದಲ್ಲದೆ ಯೋಗವೆಂತಪ್ಪುದು. 6 ನೆಲೆಯ ಮೇಲಿಪ್ಪ ಮಣಿಮಾಡದೊಳಗೆ ಇರಬಲ್ಲಡೆ ಅದು ಯೋಗ. ಸೋಹಂ ಎಂಬಲ್ಲಿ ಸುಳುಹಡಗಿ ಮನ ಸ್ಪಷ್ಟವಾಗಿರಬಲ್ಲಡ ಕಾರಣ ಗುಹೇಶ್ವರನ ಶರಣ ಸಿದ್ದರಾಮಯ್ಯ ನಿನಗೆ ನಮೋ ನಮ ಎಂದು ಬದುಕಿದೇನು ಅಂತ ಹೇಳಿ ಎಷ್ಟು ಸಿದ್ದರಾಮಯ್ಯನವರಿಗೆ ಒಂದು ಕಡೆ ಪ್ರಭುದೇವರು ಹೇಳ್ತಾರ ಅರಿವಿನ ಬಗ್ಗೆ. ಅಂದ್ರೆ ಏನಪ್ಪಾ, ಇದ್ರ ಸ್ವಲ್ಪ ನಾವು ವಿಚಾರ ಮಾಡಿದಾಗ ಈ ವಚನದ ಅರ್ಥ ಸರಳವಾಗಿ ನಾವು ಅರ್ಥ ಮಾಡ್ಕೊಂಡು ನಾವು ಮುಂದೆ ಸಾಗಿದ್ದಾದ್ರ ಮುಂದಿನ ವಿಷಯ ಗೊತ್ತಾಗುತ್ತದೆ. ಯಾಕಂದ್ರೆ ಒಂದು ಮನೆ ಕಟ್ಟಬೇಕಾದ್ರ ನೆಲೆಗಟ್ಟು ಪಾಯ ಅಂತಾರಲ್ರಿ, ಅದು ಗಟ್ಟಿಮುಟ್ಟಾತಂದ್ರ ಮುಂದೆ ಬಿಲ್ಡಿಂಗ್ ಎಷ್ಟು ಮೊದಲು ಸಹಿತ ಸಹಜವಾಗಿ ಗಟ್ಟಿಮುಟ್ಟಾಗುತ್ತದೆ. ಅದೇ ಪ್ರಕಾರ ಮೊದಲನ್ನು ನಾವು ತಳಪಾಯವನ್ನು ನಾವು ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಯಾರ ಮುಖಾಂತರ, ನಮ್ಮ ಶರಣರ ವಚನದ ಮುಖಾಂತರ ಅರ್ಥ ಮಾಡ್ಕೊಳ್ಳೋದು. ಅಂದ್ರ ಇದು ಯೋಗ ಶಿಯೋಗ ಅಂತ ಹೇಳಿದ್ರಲ್ರಿ, ಈ ದೇಹದಲ್ಲಿ ಹೃದಯ ಕಮಲವೆಂದರೆ, ಹೃದಯ ಕಮಲ ಅಂದ್ರೆ ಏನು ಅಂದ್ರೆ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಅಲಿದಾಡುವ ಮನಸ್ಸು ಇಲ್ಲದಂತಾದರೆ ಅದು ಯೋಗ. ನೋಡ್ರಿ, ಸ್ವಲ್ಪ ಮತ್ತೊಮ್ಮೆ ಹೇಳ್ತೇನೆ ಅದು, ಯಾಕಂದ್ರೆ ಇದು ಸ್ವಲ್ಪ ಕಠಿಣ ಆದ್ರೂ ಸಹಿತ ನಿಧಾನವಾಗಿ ಮತ್ತೊಮ್ಮೆ ಅದನ್ನು ಉಚ್ಚರಿಸರೆ ಬೇಸರ ಮಾಡ್ಕೊಳ್ಬೇಡ್ರಿ. ಈ ದೇಹದಲ್ಲಿ ಹೃದಯ ಕಮಲ್ ಅಂದ್ರೆ ಏನು, ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಅಲಿದಾಡ್ತದಲ್ರಿ, ಇದು ಮನಸ್ಸು ಅಲಿದಾಡುವಂತ ಮನಸ್ಸು ಇಲ್ಲದಂತ ಆಗುವುದೇ ಅದು ಯೋಗ. ಯೋಗ ಅಂದ್ರೆ ಕೂಡು, ಗೊತ್ತೈತಲ್ರಿ ಅದು ಯೋಗ. ಯಾವುದು ಕೂಡು? ಶಿವಜೀವರ ಕೂಡು. ಶರೀರದ ಒಳಗಿರುವ ಬೇರೆ ಬೇರೆ ಚಕ್ರಗಳಲ್ಲಿರುವ, ಶರೀರದಲ್ಲಿ ಎಲ್ಲ ಚಕ್ರಗಳ ಬಗ್ಗೆ ನೀವೆಲ್ಲ ಅರ್ಥ ಮಾಡ್ಕೊಂಡ್ರಿ. ಇವಾಗ ಆ ಬೇರೆ ಬೇರೆ ಏನ್ ಚಕ್ರಗಳದಾವಲ್ರಿ ಅವೆಲ್ಲ ಅವಿನಾಶಿ ಅವ ನಾಶ ಆಗಲಾರವು, ಅವ ನಾಶ ಆಗುದಿಲ್ಲದು. ಅದು ಹೆಂಗಂದ್ರ ಪರಮಾತ್ಮ ಏನ್ ಮಾಡ್ತಾನು, ತನ್ನನ್ನ ನೋಡಿ ತಾನೇ ನೋಡ್ಕೋತಾನ್ರವ್, ತಾನೇ ತಿಳ್ಕೋತಾನ್ರವ್, ಆಮೇಲೆ ತಾನೇ ಅನುಭವಿಸ್ತಾನ್ರವ್. ಅದು ತಾನ ಅನುಭವಿಸಿದ್ರ ಈಗ ನಾವು ಪರಮಾತ್ಮ ಸ್ವರೂಪಗಳಾಗಿಂದ ನಾವು ನಮ್ಮನ್ನು ನಾವು ತಿಳ್ಕೊಂಡು, ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡು, ನಮ್ಮ ಅರಿವನ್ನು ನಮ್ಮನ್ನು ಗುರುವನ್ನಾಗಿ ಮಾಡಿಕೊಂಡು, ಕೊನೆಗೆ ತಾನು ತಿಳ್ಕೊಂಡ್ ಕಿಸಿಂದ ತಾನು ಅನುಭವಿಸಿದ್ರೆ ಮಾತ್ರ ಯೋಗ ಸಂಭವಿಸ್ತದ್ರದ್ದು. ನಾವ್ ಹೊರಗಡೆಯಿಂದ ಮಾತ್ರ ನಾವ್ ತಿಳ್ಕೊತಂದ್ರ ಆಗುದಿಲ್ರದು, ನಮ್ಮೊಳಗ ಅನುಭವ ಆಗ್ಬೇಕ್ರದು. ನಾವ್ ಯಾವ ಮಟ್ಟಕ್ಕೆ ಅದೇ ಒಂದ್ ನಮ್ಮೊಳಗ ನಾವು ಅನುಭವಿಸ್ಬೇಕು. ಅದ ಕಾಯದಲ್ಲಿರುವ ಅಂದ್ರೆ ನಮ್ಮ ಶರೀರದಲ್ಲಿರುವಂತ ಆಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರ ಚಕ್ರ, ಅನಾಹತ ಚಕ್ರ, ಆಜ್ಞಾ ಚಕ್ರ ಅಂತ ಇವೆಲ್ಲ ಚಕ್ರ ಹೋದಾವಲ್ರಿ. ಈ ಚಕ್ರದ ಚಿತ್ ಅಂದ್ರೆ ಜ್ಞಾನ, ಆ ಜ್ಞಾನ ಶಕ್ತಿಯ ಕೇಂದ್ರಗಳಾಗಿದ್ದಾವ ಇಲ್ಲ. ಯಾವ್ದ ಯೋಗ ಶಿವಯೋಗದ ಆ ಚಕ್ರಗಳಲ್ಲಿ ಶಕ್ತಿ ಕೇಂದ್ರಗಳದಾವ. ಅವು ಹೆಂಗಿರ್ತಾವಂತ ಕೇಳಿದ್ರ ಅವು ರತ್ನಗಳಂತೆ ಸ್ವಯಂ ಪ್ರಕಾಶಗಳಾಗ್ತಾವ. ಆ ಚಕ್ರಗಳಲ್ಲಿರುವಂತ ಶಿವ ಚೈತನ್ಯ ಹೆಂಗಿರ್ತದಂದ್ರದ್ರು ರತ್ನದಂತೆ. ಯಾವ ರತ್ನದ ಬಿಟ್ಟು ಮತ್ತೊಂದು ಉಪಮಾ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ರದು. ಅಂತ ರತ್ನದಂತೆ ಅವು ಸ್ವಯಂ ಪ್ರಕಾಶ ಉಳ್ಳದ್ ಆಗಿರ್ತಾವ. ಎಲ್ಲಿ ತನಕ? ಆಜ್ಞಾ ಚಕ್ರ ತನಕ. ಇವು 6 ಮಾತ್ರ ನಾವು ಅರ್ಥ ಮಾಡ್ಕೊಂಡು ನೋಡಿದೆವು. ಆಮೇಲೆ ಮುಂದಿಂದಿದು ಈ ಚಕ್ರಕ್ಕೆ ಬಂದಾಗ, ಬ್ರಹ್ಮಚಕ್ರ ಸಹಸ್ರಾರ ಚಕ್ರಕ್ಕೆ ಬಂದಾಗ ಅಲ್ಲಿ ಏನಾಗುತ್ತದೆ, ಅದು ಸ್ಥಿರಗೊಂಡಡೆ ಅಲ್ಲಿ 1000 ಸೂರ್ಯ ಪ್ರಕಾಶ ಉಳ್ಳ, ನೋಡು ಒಂದೇ ಒಂದು ಸೂರ್ಯನ ಪ್ರಕಾಶ ಈ ತರ ನಮಗ್ ಗೋಚರ ಆಗ್ತದ್ರಿ. ಅಲ್ಲಿ 1000 ಸೂರ್ಯನ ಪ್ರಕಾಶ ನಮಗೆ ಉದ್ಭವ ಆಗ್ಬೇಕಾದ್ರೆ ಅದು ಏನಾಗ್ತದೆ, ಅದು ಸ್ಥಿರಗೊಳ್ಬೇಕ್ರಿ. ಅದು ಒಂದ ಮಟ್ಟಕ್ಕೆ ಸ್ಥಿರಗೊಂಡಾಗ ಅದು ಏನಾಗ್ತದೆ, ಅದುವೇ ನಾನೆಂಬ ಸ್ಥಿತಿ, ಅದುವೇ ನಾನು ಯಾರು, ನಾನು ಪರಮ ಚೈತನ್ಯ ಅನ್ನುವಂತ ಸ್ಥಿತಿ ಆಗಿಬಿಡ್ತದೆ. ಅಷ್ಟಲ್ಲ, ಎಲ್ಲಾ ಕ್ರಿಯೆಗಳು ಸೇಟ್ ಆ ಸಮಯದಲ್ಲಿ ಶಾಂತವಾಗಿ ಇಲ್ಲದ ಮನ. ನೋಡ್ರಿ, ಮನಸ್ಸು ಐತಿ, ಅದು ಇಲ್ಲದ ಮನ. ಮೊದಲು ಇಲ್ಲದ ಮನ, ಇಲ್ಲವಾದಡೆ
ಇಲ್ಲದ ಮನ ಇಲ್ಲವಾದರೆ ಅದುವೇ ಯೋಗ. ಇದು ಯೋಗ ಬಲ್ಲಂತ ಶರಣ ಸಿದ್ದರಾಮಯ್ಯನಿಗೆ ನಮೋ ನಮೋ ಅಂತ ಹೇಳ್ಬೋದ್ರಿ. ಸಿದ್ದರಾಮೇಶ್ವರ ಬಗ್ಗೆ ಚರ್ಚೆ ನಿಮ್ಗೆಲ್ಲ ಗೊತ್ತಿರೋದು. ಅವ್ರದ ಬರೀ ಇದನ್ನಷ್ಟ ನಾವು ತಿಳ್ಕೊಳೋದು. ನಮೋ ನಮ ಅಂತ ಹೇಳಿ ನಾನು ಈ ಹೇಳ್ತಾರೆ. ಮತ್ ಇದೊಂದು ಏನ್ ಹೇಳ್ತಾರೆ ಇನ್ನು ಮುಂದ ಕೇಳ್ರಿ. ನೆಲವಾಗಿಲ್ಲ ಅಂದ್ರ ಆಧಾರ ಚಕ್ರ, ಮೂಲಾಧಾರ ಚಕ್ರ ಐತಲ್ರಿ, ಮೂಲಾಧಾರ ಚಕ್ರವನ್ನು ಮುಚ್ಚಬೇಕಂತ ಹೇಳ್ತಾರೆ. ಮೂಲಾಧಾರ ಚಕ್ರವನ್ನು ಮುಚ್ಚಿ ಜಲ ಅಂದ್ರ ಜಲ ಬಾಗಿಲನ್ನು ಮುಚ್ಚಬೇಕು. ಅಂದ್ರ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಎರಡನ್ನು ಮುಚ್ಚಿ ಏನ್ ಮಾಡ್ಬೇಕು, ತಲೆ ಬಾಗಿಲ ತೆರೆದು ಯಾವ ಈ ಚಕ್ರಗಳ ಒಂದು ಬಾಗಿಲನ್ನು ತೆರೆದ ಕೆಸಿಂದ ಅಲ್ಲಿ ಏನ್ ಮಾಡ್ಬೇಕು, ತೆರೆದು ಗಗನಗಿರಿಯ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ನಡುವೆ ಏನೈತ್ಲೆ ಅದು ಅಲ್ಲೊಂದು ಉರಿಯ ಕಂಡು, ಎಲ್ಲಾದರ ಮಧ್ಯದಲ್ಲಿ ಅಲ್ಲೊಂದು ಉರಿಯ ಕಂಡು ಆ ಸಂಖ್ಯದಲ್ಲಿ ಏನಿರ್ತದಂದ್ರ ಅಮೃತ ಸ್ವರ ಹೊರಡ್ತೈತ್ರಲ್ಲಿ. ಆ ಅಮೃತ ಸ್ವರವ ಹಿಡಿದು ಕೂಡುವುದೇ ಪರಮಶಿವಯೋಗ. ಇಷ್ಟರಿದು ನೆಲ ಜಲ ಬಾಗಿಲುಗಳನ್ನ ಮುಚ್ಚಿಕೆಸಿಂದ ಪಶ್ಚಿಮ ಚಕ್ರದ ಬಾಗಿಲುಗಳನ್ನ ತೆರೆದ ನಂತರ ಅಲ್ಲಿ ಏನಾಗ್ತದ ಅಂದ್ರ ಒಂದು ಅಗ್ನಿ ಉಂಟಾಗ್ತದೆ. ಉರಿಯುವ ಅಗ್ನಿ ಆಯ್ದ ನಂತರ ಅಲ್ಲಿ ಒಂದು ಅಮೃತ ಸ್ವರ ಅಲ್ಲಿ ಉಕ್ಕತೈತದ. ಅದನ್ನ ಹಿಡ್ಕೊಂಡ್ ಕಸಿಂದ ಕುಂತ ಕಸಿಂದ ಆವಾಗ ಯಾವಾಗ ನಾವು ಆ ಸ್ಥಿತಿ ಹೋಗ್ತೇವೋ ಅದುವೇ ಶಿವಯೋಗ ಅಂತ ಹೇಳಿಕಿಸಿಂದ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಹೇಳಿಕಿಸಿಂದ ನಮ್ಮ ಸಿದ್ದರಾಮೇಶ್ವರ ಈ ರೀತಿ ಹೇಳಿದ. ಆಮೇಲೆ ಇನ್ನ ನಾವು ಸರಳವಾಗಿ ಬರೋಣ. ಅಂದ್ರೆ ಇದೊಂದು ಕೊನೆಯ ಅವಸ್ಥೆಯಲ್ಲಿ ಹೇಳಿ ನಾವು ಮುಂದೆ ಹೋಗ್ಬೇಕಂತ ವಿಚಾರ. ಇನ್ನು ಸರಳ ರೀತಿಯಿಂದ ಬರೋದಾದ್ರ ನಾವ್ ಏನ್ ಮಾಡ್ಬೇಕು, ಶಿವಯೋಗ ಅಂದ್ರೆ ಏನಪ್ಪ ಸ್ವಲ್ಪ ವಿಚಾರ. ವೇಗವಾದ ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವುದೇ ಶಿವಯೋಗ. ಮನಸ್ಸು ಹೆಂಗೈತು ನಮ್ಗೆಲ್ಲರಿಗೂ ಗೊತ್ತೈತದು. ವೇಗ ಯಾವ ರೀತಿ ವೇಗ ಇರೋದು, ಎಲ್ಲಾ ವಾಹನಗಳಿಗಿಂತಲೂ ವೇಗವಾದದ್ದು ಯಾವುದಂದ್ರೆ ಮನಸ್ಸು. ಈ ವೇಗವಾದಂತ ಇಂಥ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸುವುದೇ ಶಿವಯೋಗ. ಹೆಂಗ ನಿಲ್ಲಿಸ್ಬೇಕು, ಏನೇ ನಿಲ್ಲಿಸ್ಬೇಕಂತ ನೀವು ಚರ್ಚೆ ಮಾಡೋದನ್ನ ಶಿವಯೋಗ. ಈಗ ನೋಡ್ರಿ, ನೀವು ಎಲ್ಲ ಸದ್ಯ ಏಕಾಗ್ರತೆಯಿಂದ ಕೇಳ್ತಾರ್ರಿ, ಇದು ಒಂದು ಶಿವಯೋಗ ನಡೆದು. ಅಷ್ಟಲಿತ್ತ ಏನು ಹೋಗ್ತಾ ಇಲ್ಲ, ಮನಸ್ಸು ಒಂದೇ ಕಡೆ ಕೇಂದ್ರೀಕೃತವಾಗಿಸಿಂದ ನಮ್ಮನ್ನ ನಾವು ಮರೆತು ಅದನ್ನು ಕೇಳುವುದು, ಇದು ಒಂದು ಶಿವಯೋಗ. ಆಮೇಲೆ ಮತ್ತೇನ್ರಿ, ಜೀವಾತ್ಮ ಪರಮಾತ್ಮ ಒಂದು ಗೂಡಿಸೋದನ್ನೇ ಶಿವಯೋಗ. ಜೀವಾತ್ಮ ಮತ್ತು ಪರಮಾತ್ಮ ಅಂತ ಎರಡು ಅದಾವಲ್ರಿ, ಈ ಎರಡನ್ನು ಒಂದು ಗೂಡಿಸುವುದೇ ಶಿವಯೋಗ. ಅಂಗ ಗುಣಗಳೆಲ್ಲ ಹೋಗಿ ಲಿಂಗ ಗುಣಗಳನ್ನು ಅಳವಡಿಸಿಕೊಳ್ಳುವುದೇ ಶಿವಯೋಗ. ಹೌದ್ರಲ್ಲ. ಆಮೇಲೆ ಮುಂದೆ ಯಾವ ರೀತಿ ಅಂದ್ರ ಇದನ್ನ ಶಿವಯೋಗಿಗಳು ನಮ್ಮ ಶರಣರು ಈ ರೀತಿ ಹೇಳಿದಾರಲ್ರಿ. ಪ್ರತಿಯೊಂದೆಲ್ಲ ನಮ್ಮ ಪ್ರಾಣಾಯಾಮವನ್ನ ಆ ನಿಗ್ರಹ ಮಾಡೋದಕ್ಕಿಂತನೂ ಬರೇ ನಾವು ಪ್ರಾಣಾಯಾಮ ಮಾಡಿಕಿ ನಮ್ಮ ಮನಸ್ಸನ್ನ ನಿಗ್ರಹ ಮಾಡಿಕೊಳ್ಳೆ, ಯಾವಾಗ ನಾವು ಪ್ರಾಣಾಯಾಮವನ್ನ ಮಾಡಿಕಿ ಬಿಟ್ಟುಕೊಳ್ಳೆ, ಬಿಟ್ಟ ತಕ್ಷಣ ಏನಾಗ್ಬಿಡ್ತದೆ, ಮತ್ತೆ ಚಂಚಲಮಯ ಆಗ್ತೈತೆ. ಪ್ರಾಣಾಯಾಮ ಸತತವಾಗಿ ಪ್ರಾಣಾಯಾಮ ಮಾಡುವಂತ ಸ್ಥಿತಿಗತಿಗೆ ನಾವು ಹೋಗೋಕ್ಕಿಂತನೂ ಅದರ ಮುಂದಿನ ಹಂತವನ್ನು ನಾವು ಮುಂದಿನ ಮುಂದಿನ ಮೆಟ್ಟಲನ್ನು ಹತ್ತಬೇಕಂತ ಹೇಳ್ತಾರೆ ನಮ್ಮ ಶರಣರು. ಅದು ಯಾವ ರೀತಿ ಇದ್ ಮಾಡ್ಬೇಕು ಅಂತ ಕೇಳಿದಾಗ ಅದು ಇಷ್ಟಲಿಂಗವನ್ನು ದೃಷ್ಟಿಯಲ್ಲಿ ನಿಲ್ಲಿಸುವುದೇ ದೃಷ್ಟಿಯೋಗ. ಅಂದ್ರೆ ನಾವು ಬರೇ ಧ್ಯಾನ, ಧಾರಣ, ಪ್ರಾಣಾಯಾಮ, ಪ್ರತ್ಯಾಹಾರ ಅಂತ ಹೇಳಿಂದ 5 ಇದನ್ನು ಒಂದು ಕಡೆ ನಿಲ್ಲಿಸ್ತಾರ. ಇದನ್ನ ನಿಲ್ಲಿಸ್ಕಿಂದ ಇಲ್ಲಿ ಒಂದು ದೃಷ್ಟಿಯೋಗ, ಒಂದು ತ್ರಾಟಕ ಯೋಗ ಅಂತ ಹೇಳಿಂದ ನಮ್ಮ ಶರಣರು ಹೇಳ್ಕೊಡ್ತಾರೆ. ಬಸವಾದಿ ಶರಣರೆಲ್ಲ ಹಿಡ್ಕೊಂಡು ಅದು ಎಲ್ಲಿ ದೃಷ್ಟಿಯನ್ನ ನಿಲ್ಲಿಸಬೇಕು ಅಂತ ಕೇಳಿದಾಗ ಇಷ್ಟಲಿಂಗದಲ್ಲಿ. ಇಷ್ಟಲಿಂಗ ಅಂದ್ರೆ ಏನಂತ ಹೇಳಿದ್ರೆ ಇದು ಜಾತಿ ವಾಚಕ ದೇವನಲ್ಲ. ಇದು ಯಾರಿಗೆ ಸಂಬಂಧಪಟ್ಟದ್ದು, ಪ್ರತಿಯೊಬ್ಬರು ಜೀವಾತ್ಮರು. ಇವನಾರವ ಎಂದೆನಿಸದಿರಯ್ಯ. ಎಲ್ಲರಿಗೂ ಪ್ರತಿಯೊಬ್ಬರು ಸಹಿತ ನಮ್ಮವನ್ನಂತ ವಿಶಾಲ ಮನೋಭಾವನೆ ಉಳ್ಳವರೆಲ್ಲ ಇಷ್ಟಲಿಂಗನ್ನು ಧರಿಸಿಕೊಳ್ಳಬಹುದು. ಅಷ್ಟೇ ಅಲ್ರಿ. ಇಷ್ಟ ಅಂದ್ರೇನು, ನನ್ನ ಇಷ್ಟ. ಆಮೇಲೆ ಲಿಂಗ ಅಂದ್ರೇನು, ಪ್ರಕಾಶ, ಬೆಳಕು, ನನ್ನ ಪ್ರಕಾಶ, ನನ್ನ ಬೆಳಕು. ನೋಡ್ರಿ, ಇಷ್ಟಲಿಂಗ ಅಂದ್ರೆ ಎಂಥ ಒಂದು ತಾತ್ಪರ್ಯ ಅಡಗಿದ್ರಲ್ಲಿ. ನನ್ನ ಬೆಳಕನ್ನು ನನ್ನೊಳಗೆ ಕಂಡುಕೊಳ್ಳುವುದೇ ಇಷ್ಟಲಿಂಗ.
ನನ್ನ ಬೆಳಕು ಯಾವದ ಬೆಳಕು? ನನ್ನ ಬೆಳಕು ನನ್ನ ಪರಮ ಚೈತನ್ಯವಾದ ಪರಮಾತ್ಮನ ಬೆಳಕು. ನಾವೇ ಪರಮಾತ್ಮನು. ಆ ಬೆಳಕಿನಲ್ಲಿ ಓಲಾಡಿ ಆ ಬೆಳಕಿನೊಂದಿಗೆ ನಾವು ಸ್ವಯಂಭೂ ಪ್ರಕಾಶನಾಗಿ ಹೋಗುವುದೇ ಇಷ್ಟಲಿಂಗ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ಆ ಇಷ್ಟಲಿಂಗವನ್ನು ಆ ಸ್ಥಿತಿಗೆ ಹೋಗಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತ ಶರಣರು ಹೇಳಿದರು. ಅದನ್ನ ಏನ್ ಮಾಡಿದರು? ಒಂದು ಯಾವ ರೀತಿ ನಿಲ್ಲಿಸಬೇಕು, ನಮ್ಮ ಮನಸ್ಸು ಯಾವ ರೀತಿ ಚಂಚಲಮಯವಾದದ್ದನ್ನು ಆ ದೃಷ್ಟಿ ಯೋಗ ಮಾಡುವುದರಿಂದ, ಪ್ರಾತಕ ಮಾಡುವುದರಿಂದ ನಮ್ಮಲ್ಲಿ ಏಕಾಗ್ರತೆ ಬರುತ್ತೆ ಅಂತ ಹೇಳಿದ ಬಹಳ ಒಂದು ಕಡೆ ಹೇಳಿದಾರ. ಯಾರಂದ್ರೆ ಚಾಮರಸ ಒಬ್ಬರು ಹೇಳಿದಾರ. ಏನಂತ ಹೇಳಿದಾರಂದ್ರ, ಮನಸ್ಸು ಅನ್ನುವಂತ ಹಕ್ಕಿ ಐತ್ರಿ. ಹಕ್ಕಿ ಅಂದ್ರೆ ಗೊತ್ತೈತೆ, ಪಕ್ಷಿ. ಮನಸ್ಸು ಅನ್ನಂತ ಪಕ್ಷಿಗೆ ಕಾಲುಗಳಿರ್ತಾವ. ಅವು ಹೆಂಗಂದ್ರೆ ತೊಳತಿವೆ ಕಣ್ಣಾಲಿಗಳು ಅನ್ನಂತ ಎರಡು ಒಳಗಿನ ಆಲಿಗಳು ದಿಟವದಕ್ಕೆ ಪಕ್ಕಳಿಡಿ ಪೆಂಗಳದ ಗಾಳಿಯಾಗುವುದಂತೂ ಕಾರಣ. ವಾಲೇ ಸಾಧನಕ್ಕೆ ಸಾಧನ, ಮೂಲವನ್ನು ನಿಲ್ಲಿಸುವನೇ ಭಕ್ತನು ಬಸವ ಕೇಳೆಂದ ಅಂತ ಹೇಳ್ತಾರೆ. ಅಂದ್ರೆ ಇನ್ನೂ ಸುಲಭದಲ್ಲಿ ಹೇಳ್ಬೇಕಾದ್ರೆ, ಆಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ನೋಡಿ, ಈ ಎರಡು ಆಲೆಗಳನ್ನು ಏನದಾವಲ್ರಿ, ಕಣ್ಣಿನೊಳಗಿರುವಂತ ಆಲೆಯನ್ನು ಜೋರಾಗಿ ಕಣ್ಣು ಈ ರೀತಿ ತೆಗಿಲಾರ್ದೆ ನಿಧಾನವಾಗಿ ಸ್ವಲ್ಪ ಕಣ್ಣನ್ನು ತೆರೆದು ಆಮೇಲೆ ಆ ಇಷ್ಟಲಿಂಗವನ್ನು ನೋಡ್ತಾ ಆಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಂದಡೆ ಮನವು ನಿಲ್ಲುವುದು, ಮನವು ನಿಂದಡೆ ಬಿಂದು ನಿಲ್ಲುವುದು, ಬಿಂದು ನಿಂದಡ ಕಾಲ ಕರ್ಮಗಳು ಹೇಳಿ ಹೆಸರಿಂದ ಇಲ್ಲ ಎಂದನಯ್ಯ ಬಸವ ಕೇಳಿಂದ. ಎಷ್ಟು ಚಂದ ಹೇಳಿದಾರ ನೋಡ್ರಿ ಅವರು. ಆಲಿ ಮೊದಲು ಇವು ಎರಡನ್ನು ನಿಲ್ಲಿಸ್ಬೇಕಾದ್ರು ಇಡೀ ಜಗತ್ತನ್ನ ನಿಲ್ತೈತಿ, ಇಡೀ ಪರಮಾತ್ಮನ ನಮ್ಮೊಳಗೆ ಸಿಕ್ಕಿ ಬಿಡ್ತಾನ್ರು. ಇವು ಎರಡು ಆಲಿಗಳು ಅನ್ನೋದನ್ನ ನಾವು ಯಾವ ರೀತಿ ಹಿಡಿಬೇಕಂತ ಏಕೆಂದ್ರೆ ಬಹಳ ಚಂದ ಹೇಳಿದಾರ. ಅದಕ್ಕಾಗಿ ಮನಸ್ಸು ಅನ್ನಂತ ಪಕ್ಷಿ ಇದೆ. ಇನ್ನೂ ಸುಲಭದಲ್ಲಿ ಹೇಳ್ಬೇಕಾದ್ರೆ, ಮನಸ್ಸು ಅನ್ನಂತ ಪಕ್ಷಿ ಐತ್ರಿ, ಅದ ಚಲಿಸುವಂತ ಎರಡು ದೃಷ್ಟಿಗಳಂದವಲ್ಲ, ಆ ಪಕ್ಷಿಯ ಎರಡು ಕಾಲುಗಳು. ಯಾವಾಗ ಆ ಕಾಲುಗಳನ್ನ ನಾವು ಹಿಡಿತೇವೋ ಆಗ ಪಕ್ಷಿ ಪಟ 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 ಏನ ರೆಕ್ಕೆಯನ್ನು ಬಡಿತೈತಲ್ಲ ಅದನ್ನ ನಿಲ್ಲಿಸಿ ಬರ್ತೈತೆ. ಅದು ಯಾವ ರೀತಿ ಅಂದ್ರ, ಎಡಗಡೆ ಬಲಗಡೆ ಇರುವಂತ ರಂಧ್ರಗಳಲ್ಲಿ ಏನು ಅಂದ್ರೆ ಶ್ವಾಸೋಚ್ಛ್ವಾಸ ನಡೀತೈತಲ್ರಿ, ಆ ಶ್ವಾಸೋಚ್ಛ್ವಾಸ ರೂಪವಾಗಿ ಚಲಿಸುವಂತ ಗಾಳಿಯೇ ಆ ಪಕ್ಷಿಯ ಎರಡು ರೆಕ್ಕೆಗಳು. ಹೌದ್ರೆ? ಆ ಅವುಗಳನ್ನ ಹಿಡ್ಬೇಕು ನಾವು. ಶ್ವಾಸೋಚ್ಛ್ವಾಸ ರೂಪವಾಗಿ ಚಲಿಸುವಂತ ಗಾಳಿಯೇ ಆ ಪಕ್ಷಿಯ ಎರಡು ಕಾಲುಗಳನ್ನ ಹಿಡಿದ್ರ ರೆಕ್ಕೆ ಆಡದ ಮನಸ್ಸಂತ ಪಕ್ಷಿ ಏನಾಗ್ತೈತಿ, ನಮ್ಮ ಕೈವಶ ಆಗ್ತೈತದು. ನಾನು ಹೇಳಿದಂತೆ ಮನಸ್ಸು ಕೇಳ್ತೈತ್ರಿ. ಅಲ್ಲಿ ತನಕ ಮನಸ್ಸು ಹೇಳಿದಂತೆ ನಾವು ಕೇಳ್ಕೋತ ಹೋಗಿಸಿಂದ ನಾವು ಸಾಗಬಾರದ ದಾರಿಯಲ್ಲಿ ಸಾಗಿ ನಮ್ಮಲ್ಲಿ ಯೋಗ, ಶಿವಯೋಗ, ಅಧ್ಯಾತ್ಮ ಅನ್ನುವಂಥದ್ದನ್ನು ಕಳ್ಕೊಂಡು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂತ ಕೇಳಿದ್ರ, ಮನಸ್ಸಂತ ಪಕ್ಷಿ ವಶ ಆದ ತಕ್ಷಣ ನಮ್ಗೆ ಏನ್ ಮಾಡ್ಬೇಕು? ಒಂದು ಮೆಟ್ಟಲುಗಳನ್ನ ಹತ್ಬೇಕಾದ್ರು. ಮೆಟ್ಟಲುಗಳು ಯಾವುವು? ಚಟಸ್ಥಲ ಮೆಟ್ಟಲುಗಳು ಅಂತ ಒಂದು ಕಡೆ ಬರ್ತಾವ್ರವು. ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಚರಣಸ್ಥಳ, ಐಕ್ಯ ಸ್ಥಳ. ಈ ರೀತಿ ಒಂದು 6 ಸ್ಥಳಗಳನ್ನ ಏದಾಗ ಅದು ಏನಾಗ್ಬಿಡ್ತೈತ, ಮೂಲ ಸಾಧನ ನಮಗೆ ಸಿಕ್ಕಿ ಬಿಡ್ತೈತ. ಮೂಲ ಸಾಧನೆ ಯಾವುದಂದ್ರ, ಮನವೆಂಬ ಪಕ್ಷಿಯ ಕಾಲಿನಂತಿರುವ ದೃಷ್ಟಿಯನ್ನು ನಿಲ್ಲಿಸುವವನೇ ಭಕ್ತನು. ಯಾರ ಭಕ್ತರು? ಭಕ್ತರಂತ ನಾವು ಇಲ್ಲಿವರೆಗೆ ಹೇಳಿದ್ರು. ನಾವು ಭಕ್ತರಂದ್ರೆ ಯಾರು? ನಿಜವಾದ ಭಕ್ತರು ಯಾರಂತ ಕೇಳಿದ್ರ ನಾವು ಏನ್ ಮಾಡ್ಬೇಕು? ಮೂಲ ಸಾಧನವಾದ ಈ ಯಾವ ಶತಸ್ಥಲಕ್ಕೆ ಒಂದು ಮೆಟ್ಟಿಲುಗಳಾದಂತ ಮೂಲ ಸಾಧನ ಮನಸ್ಸು. ಈ ಮನಸ್ಸನ್ನುವಂತ ಪಕ್ಷಿಗೆ ಕಾಲಿನಂತಿರುವಂತ ಈ ಎರಡು ಆಲೆಗಳನ್ನು ದೃಷ್ಟಿ ಮುಖಾಂತರ ನಿಲ್ಲಿಸುವನೇ ಭಕ್ತನು. ಆಗ ಮನಸ್ಸಿನ ಏಕಾಗ್ರತೆಯಿಂದ ಬಿಂದು ನಿಗ್ರಹವಾಗುವುದು. ಯಾವಾಗ ಮನಸ್ಸು ಏಕಾಗ್ರತೆ ಇರ್ತೈತಿ ಅಲ್ಲಿ ಬಿಂದು ಅಂದ್ರೆ ಇಷ್ಟಲಿಂಗದ ಮೇಲೆ ಒಂದು ಬಿಂದು ಏನು ಕಡೆ ನಾವು ಗಮನ ಕೊಡ್ತೇವಲ್ರಿ, ಇಷ್ಟಲಿಂಗವನ್ನು ನೋಡ್ತಾ ಅದು ನಿಗ್ರಹ ಆಯ್ಕೆಯಿಂದ ಏಕಾಗ್ರತೆ. ಈಗ ಚಾಮರಸನು ದೃಷ್ಟಿ, ವಾಯು, ಮನ ಮೂರನ ಸ್ಥಿರತೆಯಿಂದ ತಾನಾಗೇ ಬಿಂದು ನಿಗ್ರಹ ವಾಕ್ಯದಿಂದ ಶರೀರದ ರಕ್ಷಣೆ ಆಗ್ತೈತಿ. ಇದ ರಕ್ಷಣೆ ತಾನ ಸಹಜ ಮಾಡ್ಕೊತೈತೆ. ಅದಕ್ಕಾಗಿ ಉಣ್ಮನೀಯ ಸ್ಥಿತಿಯ ಮಹಾಲಿಂಗದಲ್ಲಿ ಉಂಟಾಗಬೇಕು. ಉಣ್ಮನಿ ಸ್ಥಿತಿಗೆ ಹೋಗ್ಬೇಕಂತ ಹೇಳ್ತಾರಲ್ರಿ. ಅವಾಗ ಅಷ್ಟಾಂಗ ಯೋಗಗಳಂತ ಎಲ್ಲ ನೀವು ಇಲ್ಲಿವರೆಗೆ ಇರೋರು. ನಾನು ಹೋಸಲ ಜ್ಞಾನ ಯೋಗದಲ್ಲಿ ಅಷ್ಟಾಂಗ ಯೋಗ ಬಗ್ಗೆ ಬಂತದ್ದು.
ಅಷ್ಟಾಂಗ ಯೋಗಗಳಲ್ಲಿ ಏನ್ ಮಾಡಿದಾರೆ ಇಲ್ಲಿ ನಮ್ಮ ಶಿವಯೋಗವನ್ನ ನಾವು ಸಾಧನೆ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ನಿಮ್ಗೆ ಏನಲ್ರಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇವುಗಳನ್ನು ಒಂದ ಕಡೆ ಇಟ್ಟು ಬಿಟ್ಟ ಇವುಗಳನ್ನು ಇದರಲ್ಲಿ ಸೇರಿಸ್ಕೊಂಡಿಲ್ಲ. ನೇರವಾಗಿ ಏನ್ ಮಾಡಿದರು ಧ್ಯಾನ ಧಾರಣ ಸಮಾಧಿ ಈ ಮೂರರಿಂದ ಆ ಶಿವಯೋಗವನ್ನ ಆಚರಿಸಿದ. ಈ ಮೂರರಿಂದ ಮುಂದಿನ ಯಾಕಂದ್ರ ಇದು ಯಮ ನಿಯಮ ಆಸನ ಪ್ರಾಣಾಯಾಮ ಸಹಜವಾಗಿ ಇಲ್ಲಿ ಕೂಡೋದ್ರಿಂದ ಅದು ತಾನಾಗೇನ ಆಗ್ತೈತಿ. ಆ ಉಸಿರು ತಾನಾಗೇನ ಹೋಗ್ತದ ಬರ್ತದ. ಇದು ಸ್ಥಿರತೆಯನ್ನು ತಾನಾಗಿನ ದೃಷ್ಟಿ ಯಾವಾಗ ನಿಲ್ತದ್ರು ಅದು ಸಹಜವಾಗಿ ಅದು ನಿಲ್ಲುತ್ತಂತ ಹೇಳಿಕೆಯಿಂದ ಶರಣರು ಇಲ್ಲಿ ಹೇಳಿದರು. ಆಮೇಲೆ ಆಚಾರ ಅಂತ ಹೇಳಿದ್ರು. ಆಚಾರ ಇದಕ್ಕೆಲ್ಲ ಒಂದು ಆಚಾರ ಬೇಕಲ್ರಿ ನಮಗೆಲ್ಲ. ಯಾವ್ದು ಆಚಾರಪ್ಪ? ಆಚಾರವಿದ್ರೆ ಏನಾಗ್ತೈತಿ ಗುರು ಆಗ್ತೈತಿ. ಇಲ್ದೇ ಇದ್ರ ಆಚಾರವಿಲ್ದಿದ್ರ ಅದು ನರ ಅನ್ಸ್ಕೊತೈತಿ. ಎಲ್ಲಿ ಆಚಾರವಂತರದರು ಅವರು ಪ್ರತಿಯೊಬ್ಬರು ಗುರು ಆಗಬಹುದು. ಅವರ ತಮ್ಮ ಅರಿವನ್ನ ತಮ್ಮ ಗುರುವನ್ನಾಗಿ ಮಾಡ್ಕೊಂಡ ಕೃಷಿಯಿಂದ ಆ ಸ್ಥಿತಿಗೆ ಹೋಗಬಲ್ಲರು. ಅವಾಗ ಇಲ್ದೇ ಇದ್ರೆ ಏನಾಗ್ತೈತಿ ಆಚಾರ ಇಲ್ದಿದ್ರ ಅಲ್ಲಿ ನರ ಅಂತ ಅನ್ಸ್ಕೊತಾರೆ. ಆಮೇಲೆ ಆಚಾರವಿಲ್ದಿದ್ರ ಲಿಂಗ. ಹೌದಾ? ಆಚಾರ ಉಳ್ಳವರು ತಾನೇ ಲಿಂಗವಾಗಬಹುದು. ಆಚಾರವಿಲ್ಲದಿದ್ರ ಅದು ಶಿಲೆ ಅಂತ ಅನ್ಸ್ಕೊಂಡ್ಬಿಡ್ತೀವಿ. ಚೈತನ್ಯ ರೂಪ ಇದ್ರ ಸಹಿತ ಒಂದು ಶಿಲೆಯ ರೂಪ ಆಗಿಬಿಡ್ತೇವ್ರ ನಾವು. ಅದೇ ಪ್ರಕಾರ ಆಚಾರವಿದ್ರ ಜಂಗಮ ಸ್ವರೂಪಿಗಳೇ ನಾವ್ ಆಗ್ತೇವ್ರ ನಾವು. ಹೌದಾ? ಇಲ್ದೇ ಇದ್ರ ವೇಷಧಾರಿ. ಸುಮ್ಮನೆ ನಾವೇನೋ ರುದ್ರಾಕ್ಷಿ ಅಂತ ವಿಭೂತಿ ಅಂತ ಏನೋ ವೇಷಭೂಷಣ ಹಾಕೊಂಡು ಕುಂತಿದ್ದೇವೆ. ಆ ಜಂಗಮನಲ್ಲಿರುವಂತ ಆಚಾರಗಳು ನಮ್ಮಲ್ಲಿ ಬೇಕಲ್ರಿ. ಅವಾಗ ನಾವು ಜಂಗಮ ಸ್ಥಾನಕ್ಕೆ ಹೋಗ್ತೇವಲ್ರಿ ನಾವು. ಇಲ್ದಿದ್ರೆ ವೇಷಧಾರಿಗಳಾಗ್ತೇವೆ. ಆಮೇಲೆ ಆಚಾರ ಇದ್ರ ವಿಭೂತಿ ಅಂತ ಹೇಗೆ ಅದಕ್ಕೊಂದು ಮಹತ್ವ ಬರ್ತದೆ. ಇದಾದ ಅದರಿಂದ ಏನೋ ಸುಣ್ಣದ ಪಟ್ಟ ಬಡ್ಕೊಂಡಂಗ ಅನ್ಸುತ್ತೆ ನೋಡೋವ್ರಿಗಿದ್ದು. ಅದೇ ಪ್ರಕಾರ ಆಚಾರವಿದ್ರ ರುದ್ರಾಕ್ಷಿ, ಇಲ್ದಿದ್ರ ಅದೇನೋ ಒಂಥರ ಎಂತ ಬೀಜ ಹಾಕೊಂಡಾರ ಬಿಡ್ ಅಂತ ಹಿಂಗ್ ಒಂಥರ ಅದ್ರ ಮಹತ್ವ ಗೊತ್ತಾಗೋದ್ರಿ. ಆಮೇಲೆ ಆಚಾರವಿದ್ರ ಅದು ಪಾದೋದಕ ಅನಿಸ್ತಾರೆ. ಆಚಾರ ಇಲ್ದಿದ್ರ ಅದೊಂದು ನೀರಪ್ಪ. ಆಚಾರ ಸಹಿತವಾಗಿದ್ರೆ ನಿಜವಾದ ಪಾದೋದಕ ಅನ್ಸದ. ಆಚಾರ ರಹಿತವಾಗಿದ್ರೆ ಏನಾಗ್ತೈತಿ ನೀರಾಗಿಬಿಡ್ತೈತಿ. ಅದೇ ಪ್ರಕಾರ ಆಚಾರವಿದ್ದರ ಪ್ರಸಾದ, ಆಚಾರ ಇಲ್ಲದಿದ್ರ ಅದೊಂದು ಕೂಳ ಅಂದ್ರ ಪದಾರ್ಥ ಅನ್ಸ್ಕೊಂಡ್ ಬಿಡ್ತಿತ್ತು. ಆಮೇಲೆ ಆಚಾರವಿದ್ರ ದಾಸೋಹದ ಮನೆ. ನೋಡ್ರಿ ಎಲ್ಲಾರು ಊಟಕ್ಕೆ ಹಾಕ್ತಾ ಇರ್ತಾ ಅಲ್ಲಿ ಹೋಗಿ ಊಟ ಮಾಡ್ರಿ ಆಗ್ತೈತೇನ್ರಿ? ಎಲ್ಲಿ ದಾಸೋಹ, ಎಲ್ಲಿ ಪ್ರಸಾದ ಆಗ್ತೈಟ್ರು? ಇಲ್ದಿದ್ರೆ ಏನಾಗ್ತೈಟ್ರು? ಎಷ್ಟೊಂಥರ ಹೇಳಿದಾರ. ಆಚಾರವಿದ್ರ ದಾಸೋಹದ ಮನೆ, ಆಚಾರವಿಲ್ಲದಿದ್ರೆ ವೇಷಿಯ ಮನೆ ಅಂತ ಹೇಳಿದಾರ. ಹಂಗಾದ್ರೆ ನಾವು ಪ್ರತಿಯೊಬ್ಬರು ಒಂದು ಶಿವಯೋಗದ ಮಾರ್ಗವನ್ನು ತಿಳ್ಕೊಬೇಕಾದ್ರೆ ಮೊದಲೇ ನಮಗೆ ಏನ್ ಬೇಕು? ಆಚಾರಗಳು ಬೇಕಾರೆ. ಪ್ರತಿಯೊಬ್ಬರಿಗೆ ಆಚಾರ ಬೇಕಾರದು ಅಂದಾಗ ನಮ್ಮಲ್ಲಿ ಗುರು ಆಮೇಲೆ ಯಾರೇ ಇರ್ಲಿ ಪ್ರತಿಯೊಬ್ಬರಿಗೆ ಆಚಾರ ಬೇಕು. ಬರೀ ಗುರುಗಳು ಇದ್ದವ್ರಿಗೆ ಬರೀ ಕೈ ಬಟ್ಟೆ ಹಾಕೊಂಡವ್ರು ಮಠ ಮಂದಿರದಲ್ಲಿ ಇರ್ತಾರ, ಅವ್ರಿಗೆ ಅಷ್ಟೇ ಆಚಾರ ಇಲ್ಲ. ಪ್ರತಿಯೊಬ್ಬರಿಗೂ ಸಹಿತ ನಾವು ಆಚಾರವಂತರಾಗಿರ್ಬೇಕು. ಗುರು ಇರ್ಲಿ, ಲಿಂಗ ಇರ್ಲಿ, ಜಂಗಮ ಇರ್ಲಿ, ಆಮೇಲೆ ಭಕ್ತರಿರ್ಲಿ, ಸಾಮಾನ್ಯ ಜನರಿರ್ಲಿ, ಏನೇ ಇದ್ರು ಸಹಿತ ಪ್ರತಿಯೊಬ್ಬರಿಗೆ ಒಂದ ಹೆಣ್ಣು ಇರ್ಲಿ, ಗಂಡ್ಮಕ್ಳು ಇರ್ಲಿ, ಬಡವ ಇರ್ಲಿ, ಬಲ್ಲಿದ ಇರ್ಲಿ, ಪ್ರತಿಯೊಬ್ಬರು ಸಹಿತ ಅಲ್ಲಿ ಏನ್ ಬೇಕು? ಒಂದು ಆಚಾರವಂತರಾಗಿರ್ಬೇಕು. ಅದಕ್ಕಾಗಿ ಮತ್ತಿನ್ನು ಶಿವಯೋಗ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರ ಎಲ್ಲರೂ ಶಿವಯೋಗ ಸಾಧನೆಯಲ್ಲಿ ನಾವು ತಲ್ಲೀನರಾಗ್ಬೇಕಾದ್ರೆ ಇಷ್ಟಲಿಂಗ ಇಟ್ಟುಕೊಂಡು ಮಜ್ಜನ ಮಾಡಬೇಕು, ವಿಭೂತಿ ಹಚ್ಚಬೇಕು, ರುದ್ರಾಕ್ಷಿನ ಧರಿಸ್ಬೇಕು. ಆದ್ರೆ ಮೊದಲ ವಿಭೂತಿ ಅಂದ್ರೆ ನಿಮ್ಗೆಲ್ಲ ಗೊತ್ತೈತೆ ಯಾವ ರೀತಿ ಅಂತ. ಭಸ್ಮನ ಹಚ್ಕೊಂಡ ಭಸ್ಮ ಯಾವ ರೀತಿ ಆಗ್ತೈತೆ. ಆ ನೆತ್ತಿಯಲ್ಲಿ ಮೊದಲ ಬಸವ ಅಂತ ವಿಭೂತಿ ನೆತ್ತಿಯಲ್ಲಿ ಹಚ್ಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿ ಏನು ಬರ್ಬೇಕು? ನಾವು ಅನ್ಯ ದೈವಕ್ಕೆ ಎರಗಲಾರೆವು ಅಂತ ಒಂದು ಭಾಷೆ ಕೊಟ್ಟ ಕೃಷಿ ನಾವು ಹಚ್ಕೊಳ್ಬೇಕಂತಾರರು. ಅಂದ್ರೆ ಒಂದ್ ಕಡೆ ಹೇಳಿದ ಛಲಬೇಕು ಶರಣಂಗೆ ಪರ ಸತಿಯನ್ನಲ್ಲೆನೆಂಬ, ಛಲಬೇಕು ಶರಣಂಗೆ ಪರ ದೈವನಲ್ಲೆನೆಂಬ ಅಂತ. ಆ ರೀತಿ ನಾವೇ ಸೃಷ್ಟಿ ಮಾಡಿಕೊಂಡಂತ ದೇವರುಗಳ್ರವೆಲ್ಲಾರಿ. ಹೌದಾ? ಈ ಪ್ರತಿಯೊಂದೆಲ್ಲ ಗುಡಿಗುಂಡಾರದಲ್ಲಿ ಇರುವಂತ ಆ ಶಿವನ ಬೇರೆ ರೀ. ಆ ದೇವಾನು ದೇವತೆಗಳನ್ನೆಲ್ಲ ನಾವೇ ಸೃಷ್ಟಿ ಮಾಡಿಕೊಂಡಂತವೆಲ್ಲ. ಅವಕ್ಕ ನಾವು ಎರಗದ ನಮ್ಮಲ್ಲಿ ಇರುವಂತ ಆ ಪರಮ ಚೈತನ್ಯಕ್ಕೆ ನಾವು ತಲೆಬಾಕಿಸಿಂದ ನಮ್ಮನ್ನ ನಾವು ಏನ್ ಮಾಡ್ಬೇಕು? ಸಾಧನೆ ಮುಖಾಂತರ ತಗೋಬೇಕು. ಅದಕ್ಕಾಗಿ ಅಯ್ಯ ಶ್ರೀ ವಿಭೂತಿಯನ್ನ ನಯನದಲ್ಲಿ ಇಲ್ಲಿ ಕಣ್ಣಿಗೆ ಹಚ್ಕೊಂಡ್ರ ನಾವ್ ಏನ್ ಮಾಡ್ಬೇಕು? ಪರಸತಿಯರನ್ನು ಒಂದು ಮಹಾದೇವಿ ಎಂಬೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಲ್ಲಿ ಭಗವಂತನ ಕಾಣುವಂತ ದೃಷ್ಟಿ ನಮಗೆ ಸಿಗಲಿ ಅನ್ನುವಂತ ಒಂದು ವಿಚಾರ ಇಟ್ಕೊಳ್ಬೇಕು. ಕರ್ಣದಲ್ಲಿ ನಾವು ವಿಭೂತಿಯನ್ನು ಹಚ್ಕೊಳ್ಳೋದ್ರಿಂದ ನಾವು
ಅನ್ಯ ದೈವದ ಬೇರೆ ಯಾವುದೇ ರೀತಿಯಿಂದ ನಿಂದೆಯನ್ನು ಕೇಳಬಾರ್ದು. ಸದಾಕಾಲ ವಚನದಲ್ಲಿ ನಿಮ್ಮ ನಾಮ ಅಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತು ತುಂಬಿ, ನಯನದಲ್ಲಿ ನಿಮ್ಮ ಮೂರುತು ತುಂಬಿ ಅಂತ ಎಷ್ಟು ಸುಂದರವಾಗಿ ಹೇಳಿದಾರಲ್ರಿ. ಅದೇ ಪ್ರಕಾರ ಪ್ರತಿಯೊಂದು ನಾವು ಆಚರಣೆಗಳನ್ನು ನೋಡಿ ವಿಭೂತಿ ಹಚ್ಕೊಳ್ಳೋವಾಗಲಿ, ನಾವು ಮಾತನಾಡಬೇಕಾಗ್ಲಿ, ಪ್ರತಿಯೊಂದರಲ್ಲಿ ಆ ಭಗವಂತನ ನಾಮ ಸ್ಮರಣೆ ತುಂಬಬೇಕು. ಆಮೇಲೆ ಈ ಬೆಳಿಗ್ಗೆ ನಾವೆಲ್ಲರೂ ಹೇಳ್ತೇವೆ, ಎದ್ದು ಕೂಡಲೇ ಏನ್ ಮಾಡ್ತೀವಿ, ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ನಮ್ಮ ಕಾಯಕದಲ್ಲಿ ತೊಡಗಿದ್ದಾದ್ರೆ ನಮ್ಮ ಭಾವನೆಗಳು ಸಹಿತ ನಾವು ಮಾಡುವಂತ ಕಾರ್ಯಗಳಲ್ಲಿ ಸಹಿತ ಶಿವಯೋಗನ ಅನಿಸ್ಬಿಡ್ತಾವೆ. ಅಂದ್ರೆ ಈ ಮೊದ್ಲಿನ ಜನ ನೋಡ್ರಿ, ಅವ್ರು ತೀಲಾರ್ದನು ಎದ್ದು ಕೂಡಲೇ ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಆಮೇಲೆ ಒಲಿ ಇರ್ತದ್ರಿ, ಒಲಿಗೆಲ್ಲ ಏನ್ ಮಾಡ್ತಿದ್ರಿ, ಸಾರಿಸಿ ಒಲಿಗೆಲ್ಲ ವಿಭೂತಿ ಹಚ್ಚಿ ಅದಕ್ಕೆ ನಮಸ್ಕಾರ ಮಾಡಿ ಆಮೇಲೆ ಪ್ರಸಾದವನ್ನ ಅಡಿಗೆನ ಮಾಡ್ತಿದ್ರು. ಅದು ಏನಾಗ್ಬಿಡ್ತಿದ್ರು, ಉಂಡವ್ರ ಸಹಿತ ಪ್ರಸಾದಮಯ ಆಗಿಬಿಡ್ತಿದ್ರು. ಅದು ಇವಾಗ ಎಲ್ಲಿ ಬಂದಿಟ್ರದೆಲ್ಲ, ನಾವು ಪ್ರಸಾದಮಯ ಆಗೋದು ಹೋಗ್ಲಿರದು. ಒಂದು ಬೆಡ್ ಟೀ ಕುಡುವಂತ ಬಂದಿಟ್ರ, ಆವಾಗ ಟೀ ಅನ್ನೋದು ಗೊತ್ತಿರ್ಲಿಲ್ರಿ. ಅಂತ ಟೀ ಇಲ್ಲದ ನಾವ್ ಏನೇನೋ ಆಗ್ಬಿಡ್ತೀವಿ. ಆಮೇಲೆ ಇನ್ನೊಂದು ಏನ್ ಹೇಳಿದ್ರು ನಾವು, ಶಿವ ಅಂತ ಹೇಳಿದ್ರು ನಾವು. ಶಿವ ಅನ್ನೋಂತ ಶಿವ ಅಂದ್ಕೊಂಡು ನಮ್ಗೆ ಯಾವ್ದು ಬರ್ತೈತದು, ನಮ್ಮ ಕಣ್ಣು ಮುಂದೆ ಪರಮೇಶ್ವರನ ಚಿತ್ರ ಬರ್ತೈತಲ್ರಿ ನಮ್ಗೆ. ಇಲ್ಲ, ಕೈಲಾಸ ಶಿವ ಇರ್ತಾನೋ, ಆಮೇಲೆ ಹಾಗಿರ್ತಾನ ಹೀಗಿರ್ತಾನ, ಅವನು ಏನು ಗಂಗೆಯನ್ನ ತಲೆ ಮೇಲೆ ಹೊತ್ಕೊಂತಾನ, ಗೌರಿಯನ್ನು ಕೆಳಗೆ ಇಟ್ಕೊತಾನ, ಗಣಪತಿಯನ್ನು ಒಂದ್ ಕಡೆ ಇಟ್ಕೊತಾನ, ಆ ಶಿವನ ಬೇರೆ ಇರುವುದು. ಆದ್ರ ಇಲ್ಲಿ ಶಿವಯೋಗವನ್ನು ಮಾಡುವಂತ ಶಿವನ ಬೇರೆ. ಅಂದ್ರೆ ಯಾರಪ್ಪ, ಕೈಲಾಸದ ಶಿವನಲ್ಲ, ಇದು ನಾವು ಹೇಳುವಂತ ಒಂದು ಏನೈತಂದ್ರ ಸೃಷ್ಟಿಕರ್ತ ಶಿವರಿದು. ಅಂದ್ರ ಅಲ್ಲಿ ಜಗದಗಲ ಮುಗಿಲ ಅಂತ, ಅವನು ಯಾವುದೇ ರೀತಿ ಆಕಾರ ಇಲ್ಲ, ನಿರಾಕಾರವಾದಂತ ಪರಶಿವನ್ರ ಅವನು. ಆಮೇಲೆ ಅವನಿಗೆ ಸಿರಿತನ, ಬಡತನ, ಸಾವು, ನೋವು ಎಲ್ಲರಿಗೂ ಇರೋದ್ರ ನಮ್ಮ ಜೀವಾತ್ಮರಿಗೆ ಹುಟ್ಟಿದೇವಲ್ತ. ಆದ್ರ ಆ ಸಮಯದಲ್ಲಿ ಪೂಜಿಸುವವನೊಬ್ಬ, ಪೂಜೆ ಮಾಡಿಕೊಳ್ಳುವವನು ಒಬ್ಬ. ಅಂದ್ರೆ ಇಬ್ಬರಾದ್ರು. ಈಗ ಸದ್ಯ ಪೂಜಾ ಮಾಡ್ಕೊಳ್ಳೋ ಒಬ್ರಿ, ಪೂಜಿಸುವ ಒಬ್ಬ ಏನಿರ್ತೈತಿ ಅಲ್ರಿ, ಈ ಎರಡು ಒಂದಾಗೋದನ್ನ ಶಿವಯೋಗ. ಆಮೇಲೆ ಇನ್ನೊಂದು ಕಡೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರ ಇವರೆಲ್ಲ ದೇವರಲ್ಲನ್ರಂತ ಒಂದು ಪ್ರಶ್ನೆ ಬರ್ತಿತ್ತು. ಅಲ್ಲವೇ ಅಲ್ಲ, ಇವ್ರು ದೇವರಲ್ಲ. ಯಾರು ಹುಟ್ಟು ಸಾವಿಗೆ ಒಳಗಾಗಿದಾರೋ ಅವರು ದೇವರ ಅಲ್ಲ ಅಂತ ಹೇಳಿ ಶರಣರ ಅನಿಸಿಕೆ, ನಮ್ಮೆಲ್ಲರೂ ಅನಿಸಿಕೆ. ಅಂದ್ರೆ ಏನಪ್ಪಾ, ಇವ್ರು ರುದ್ರ ದೇವರು ಇವರೆಲ್ಲ ಏನಂತ ಮಾಯಾವರ್ಣದಲ್ಲಿ ಜನಿಸಿದವರು. ಇವರೆಲ್ಲ ಮಾಯಾವರ್ಣದಲ್ಲಿ ಜನಿಸಿ ಪದವಿಗಳಿಗೆಲ್ಲ ಹೊಡೆದಾಡಿ ಕೊನೆಗೆ ಹಾಲಾಹಲವಾಗಿ ಆಮೇಲೆ ಅವರೆಲ್ಲ ಮಾಯವಾದರು. ಬೇಕು ಬೇಡ ಅನ್ನುವಂತ ಗೊಂದಲದಲ್ಲೇನೆ ಇದೆಲ್ಲ ತಿಳ್ಕೋ ಸಲುವಾಗಿನ ನಾವೆಲ್ಲ ಮುಳುಗಿ ನಮ್ಮ ಆಯುಷ್ಯನೆಲ್ಲ ವ್ಯರ್ಥವಾಗಿ ಸಮಯದಲ್ಲಿ ನಾವು ಹರಣ ಮಾಡ್ತಾ ಇದ್ದೇವೆ. ನಾವು ಬ್ರಹ್ಮಂತ, ವಿಷ್ಣು ಅಂತ, ಮಹೇಶ್ ಅಂತ, ಪರಮೇಶ್ವರ ಅಂತ, ಗಣಪತಿ ಅಂತ, ಗೌರವಂತ, ದ್ಯಾಮವಂತ, ದುರ್ಗವಂತ, ಏನೇನೋ ನಮ್ಮಲ್ಲಿ ವಿಚಾರ ಬರ್ತಾ ಇದಾವೆಲ್ರಿ. ಇವೆಲ್ಲ ಹೋಗೋ ಇವಾಗ್ರೆಲ್ಲ ಇಷ್ಟೆಲ್ಲ ಮಾಡ್ಕಿಸಿದ್ರು ಅಂದಾಗ ನಾವ್ ಏನ್ ಮಾಡ್ಬೇಕಾಯ್ತಿ ಅಂತ ಕೇಳ್ರ, ಈಗ ನೋಡ್ರಿ ಒಂದೇ ಉದಾಹರಣೆ ಹೇಳ್ಬೇಕಂದ್ರ, ಈಗ ಮೊನ್ನೆ ಕುಂಭಮೇಳ ಆತಲ್ರಿ, 1-4 ತಿಂಗಳ ಹಿಂದ್ರಿದು ಕುಂಭಮೇಳ. ಟಿವಿ ಅವರಾಗ್ಲಿ ಆ ಕಡೆ ಆಗಲಿ ಏನ್ ಪ್ರಚಾರ ಮಾಡ್ರಿ, ಕುಂಭಮೇಳ ಕೃಷಿ 144 ವರ್ಷ ಆಯ್ತು, ಈಗ ಕುಂಭಮೇಳ ಆಗತೈತಿ, ಈಗೆಲ್ಲ ಅಲ್ಲಿ ಸ್ನಾನ ಮಾಡ್ರ ಪವಿತ್ರ ಆಗ್ತೇವು, ಹಾಗೆ ಹೀಗ ನೋಡ್ರಿ ಏನೆಲ್ಲ ಹುಚ್ಚತನ ಆಯ್ತು ಅವಾಗ ಅಲ್ರಿ. ಅಲ್ಲಿ ಹೋಗಿ 144 ಈಗ 1974ರಲ್ಲಿ ಕೆಲವೊಬ್ರು ನಾವು ನೀವು ಇದ್ದೋರಿ, ಆಗೊಮ್ಮೆ ಕುಂಭಮೇಳ ಆಗಿತ್ತು, ಸ್ವಲ್ಪ ನೆನಪು ಇರ್ಬಹುದಲ್ರಿ ಹಿರಿಯ ಅಣ್ಣಂದ್ರಿಗೆಲ್ಲ. 1974ರಲ್ಲಿ ಆವಾಗೂ ಇದನ್ನೇ ಹೇಳಿದ್ರ ಅವ್ರು. ಏನ್ ಹೇಳಿದ್ರಿ, ಕುಂಭಮೇಳ ಆಯ್ತಕ್ಷಣ 144 ವರ್ಷ ಆಗೈತಿ ಈಗ ಹಾಗಂತ ಅಂತ ಪ್ರಚಾರಕ್ಕೆ ನಾವು ಒಳಪಡಾಕತ್ತೇವ್ರಿ. ನಾವು ಸಾರಾಸಾರ ನಾವು ವಿಚಾರ ಮಾಡಾಕತ್ತ ಇರಲ್ರಿ. ಹೋಗ್ಲಿ, ಅದು ಏನೇ ಆಗಲ್ರಿ. ಅದು ಅಲ್ಲಿ ಹೋಗಕ್ಷಣ ನಿಮ್ಮಿಂದ ಬಂದ್ರೆ ನಮ್ಗೆಲ್ಲ ಪಾವನ ಆಗ್ತೀವಂತ ಎಲ್ಲಿ ನೋಡ್ ಶರಣರ ಒಂದ್ ಕಡೆ ಹೇಳಿದ, ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ, ಮೇರುಗಿರಿಯ ತುಟ್ಟ ತುಡಿಯ ಏರಿ ಇದು ಏನ್ ಮಾಡಿ ಉಪಯೋಗಿಲ್ಲ, ಕೂಡಿಸಿದಡಿಲ್ಲ, ತನ್ನ ತಾನ ತಿಳ್ಕೊಂಡ ಕಸಿಂದ ತಾನ್ಯಾರಂತ ತಿಳ್ಕೊಂಡ್ರೆ ನಿಜವಾದಲ್ರಿ. ಅದಕ್ಕಾಗಿ ಒಂದ್ ಕಡೆ ಸರ್ವಜ್ಞನ ಹೇಳಿದಾರ, ಮೀಪರೆ ಪೋಪರೆ ಪಾಪ ಏನು ಕೆಸರೆ, ಮೀಪರೆ ಪೋಪರ್ಲೆ ಪಾಪ ಏನು ಕೆಸರೆ. ಅದ್ ನಾವ್ ಪಾಪ ಮಾಡಿದ್ವು, ಅದಕ್ಕೆ ಕೆಸರನ್ರಿ, ಹೊರಗಿನ ನೀರ್ಲಿ ತುರ್ಕೊಂಡ್ ಕಸಿಂದ ತೊಳ್ಕೊಳಕ ಯಾವ್ದ್ರಿಂದ ತೊಳ್ಕೊಬೇಕ್ರಿ. ನಮ್ಮ ಶರಣರು ಏನ್ ಹೇಳಿದಾರು, ಆ ಯಾವ ಕರ್ಮಾದಿಗಳನ್ನ, ನಮ್ಮ ಪಾಪಗಳನ್ನ
ತೊಳಿಬೇಕಾದ್ರೆ ನಾವು ಶರಣರ ಏನ್ ಹೇಳ್ಕೊಟ್ಟಾರು? ಶಿವಯೋಗ ಮಾರ್ಗವನ್ನು ಹೇಳ್ಕೊಟ್ಟಾರು. ಆ ಶಿವಯೋಗ ಮಾರ್ಗದಿಂದ ನಮ್ಮನ್ನ ನಾವು ಅರಿತು ನಾವು ಜನ್ಮ ಜನ್ಮಾಂತರ ಪಾಪ ಕರ್ಮಾದಿಗಳ ಸಹಿತ ಹೋಗಿಸಿಂದ ನಮ್ಮಲ್ಲಿ ಏನಾಗ್ಬಿಡ್ತೈತಿ? ಅದ ಜೀವಾತ್ಮ ಹೋಗಿ ಶಿವಾತ್ಮ ಆಗುವಂತ ಒಂದು ಸನ್ನಿವೇಶ ತಗೊಳ್ಬಹುದು. ಆಮೇಲೆ ಇನ್ನೊಂದು ಕೆಲವೊಂದು ಕಡೆ ಇದು ಗೌತಮ್ ಬುದ್ಧರಾಗ್ಲಿ, ಮಹಾವೀರ್ ಆಗಲ್ರಿ, ಇವೆಲ್ಲ ಶರಣರಿಗಿಂತ ಮೊದಲಿನವ್ರು ಇವರೆಲ್ಲ. ಹೌದ್ರಿ? ಈ ಶರಣರಿಗಿಂತ ಮೊದಲಿನವರು ಇವರೆಲ್ಲ ಹಲವಾರು ಒಂದು ನಮ್ಮ ಅಧ್ಯಾತ್ಮದ ಹೇಳ್ಕೊಟ್ಟಾರೆ. ಇಸ್ಲಾಂ ಧರ್ಮ ಆಗ್ಲಿ, ಮುಸ್ಲಿಂ ಧರ್ಮ ಆಗ್ಲಿ, ಇವೆಲ್ಲಾ ಧರ್ಮಗಳು ಆಗೆಲ್ಲ ಸ್ವಲ್ಪ ಅಂದ್ರೆ ಮೂಲವನ್ನು ತಿಳ್ಕೊಂಡು ನಾವು ಮತ್ತೆ ಮುಂದೆ ನಾವು ವಿಚಾರ ಮಾಡೋದು. ಅವಾಗ ಏನಾಯ್ತದೆ, ಕೆಲವೊಂದು ಇವೆಲ್ಲಾ ಧರ್ಮಗಳು ಸಾಕಷ್ಟು ಜ್ಞಾನಗಳನ್ನ ಇವರೆಲ್ಲಾ ಬುದ್ಧರಲ್ಲಿ ಇವೆಲ್ಲ ಕೊಡಬೇಕಾದ್ರೆ ಆವಾಗ ವೇದಗಳು ಇರ್ಲಿಲ್ರದು. ವೇದಗಳು ಆವಾಗ ಹುಟ್ಟಿರ್ಲಿಲ್ರು ನಮ್ಮ ಗೌತಮ್ ಬುದ್ಧ ಇವರೆಲ್ಲ ಇದ್ದಾಗರದು. ಆವಾಗ ಏನತ್ತೆ, ಭೃಗು ಮಹರ್ಷಿ ಅನ್ನೋರ ಇದು ಏನ್ ಮಾಡ್ರು, ಹೊಸದಾಗಿ ಒಂದು ರಚನೆ ಮಾಡ್ರಿ ಅಂತ ಏಕಸಿಂದ ನಮ್ಮ ಯಾರೋ ಇವ್ರು ಅಂಬೇಡ್ಕರ್ ಒಂದು ಮಾತು ಹೇಳ್ತಾರ, ಒಂದು ಪುಸ್ತಕದಾಗ ಹೇಳಿದಾರ. ಅಂದ್ರೆ ಇದೊಂದು ಸನಾತನ ಅಂತ ಶಬ್ದ ಇಟ್ಟದು, ಆದ್ರೆ ವೇದ ಆಗಮ ಇವೆಲ್ಲ ಪುರಾಣಗಳು ಅಂತ ಶಬ್ದಗಳು ಇದ್ದಿರ್ಲಿಲ್ಲ. ಇದನ್ನೆಲ್ಲ ಈ ಬುದ್ಧನ ಒಂದ ಜ್ಞಾನವನ್ನ ಕಡಿಮೆ ಮಾಡ್ಲಿ, ಈ ಬುದ್ಧನ ಒಂದ ಶಿಖರಕ್ಕೆ ಏರ್ತಾ ಅದಲ್ರಿ ಅವ್ರ ತತ್ವ, ಅದ್ರ ಕಡಿಮೆ ಮಾಡೋ ಸಲುವಾಗಿ ಅವ್ರು ಒಬ್ರು ಏನ್ ಮಾಡ್ರು ಅಂತ ಕೇಳ್ರ, ಒಂದ ಪುಷ್ಯಮಿತ್ರ ಅಂತ ಹೇಳಕಸಿಂದ ಅವ್ರು ಏನ್ ಮಾಡ್ರು, ಆ ಮೌರ್ಯರನ್ನ ಅವ್ರ ಹಿಂದಿಕ್ಕಿದ್ರು. ಹಿಂದಿಕ್ಕಿಸಿಂದ ಅವರ ಶೃಂಗ ಅನ್ನೋಂತ ರಾಜನ ಕಟ್ಟಿಕಿಸಿಂದ ಈ ವೇದ ಆಗಮನಗಳನ್ನೆಲ್ಲ ಇವೆಲ್ಲ ಬಳಕೆಗೆ ತಂದ್ರು. ಆ ಸಹಿತ ನಮ್ಮ ಶರಣರು ಏನ್ ಮಾಡ್ರು, ಆ ವೇದಗಳನ್ನ ಅಲ್ಲಗಳೆದಿಲ್ರದು, ಅವನ್ನೆಲ್ಲ ಅಲ್ಲಗಳ್ದಾರಂದ್ರೆ ನಮ್ಮ ಶರಣರು. ಕೆಲವೊಂದ್ ಕಡೆ ಬಸವಣ್ಣವ್ರು ಹೇಳಿದಾರ ನೋಡ್ರಿ, ಇಬ್ಬರು ಮೂವರು ದೇವರೆಂದು ಉಬ್ಬಿಬ್ಬಿ ಮಾತನಾಡಬೇಡ, ಒಬ್ಬನೇ ದೇವನು ಕಾಣಿರೋ ಕೂಡಲ ಸಂಗ ದೇವನಲ್ಲದೆ ಇಲ್ಲವೆಂದಿಟ್ಟು ವೇದ. ನೋಡ್ರಿ, ಇಲ್ಲಿ ವೇದದಲ್ಲಿ ಏನ್ ಐತೆ ಅದು ಒಳ್ಳೇದನ್ನ ಇಲ್ಲಿ ಹೇಳಿದಾರರು. ಮತ್ತೆ ಇನ್ನೊಂದು ಹೇಳಿದಾರ, ಶಂಕರಾಚಾರ್ಯ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಎಲ್ಲಾರು ಏನ್ ಹೇಳಿದಾರು, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ, ಹೀಗೆಲ್ಲ ಎಲ್ಲ ಪ್ರತಿಯೊಬ್ಬರಲ್ಲೂ ಒಬ್ಬನೇ ದೇವ ಅಂತ ಹೇಳ್ಕೊತ ಬಂದಾರ ಎಲ್ಲಾರು ನರಿದ. ಆರು ಸಹಿತ ಕೆಲವೊಂದು ಕಡೆ ಇವೆಲ್ಲ ವೇದ ಕೆಲವೊಂದು ಏನ್ ನಡುವೆ ಏನ್ ವೈದಿಕರು ಏನು ಬಂದ್ರಲ್ರಿ, ಅವಾಗ ಅದು ಏನೋ ಸಮಸ್ಯೆ ಉಂಟು ಮಾಡಿಕೆಸಿಂದ ಈ ರೀತಿ ಸಮಸ್ಯೆಗಳನ್ನ ತಂದುಬಿಟ್ರು. ಅದಕ್ಕೆ ಶಂಕರಾಚಾರ್ಯ ಹೇಳಿದಾರು ಒಂದ್ ಕಡೆ ಏನ್ ಹೇಳಿದಾರ್ರಿ, ಒಂದು ವಿಜಯ ಗ್ರಂಥ ಅಂತ ಕಸಿಂದ ಆ ಗ್ರಂಥದಲ್ಲಿ ಒಂದ ಮಾತುಗಳನ್ನ ಹೇಳಿದಾರ. ಏನು ಪ್ರತಿಪಾದನೆ ಹೇಳಿದಾರ ಅಂತ ಅಂದ್ರ, ಅದ್ವೈತ ಸಿದ್ಧಾಂತದವ್ರನ್ನು ನಿಮಗೆಲ್ಲ ಗೊತ್ತು ಪ್ರತಿಪಾದನೆ. ಅವ್ರು ಏನ್ ಮಾಡ್ರು, ಶ್ರೀ ವಿಜಯ ಪುಸ್ತಕದಲ್ಲಿ ಅಖಂಡವಾಗಿದ್ದ ನಿನ್ನನ್ನು ಅಂದ್ರ ಪರಮಾತ್ಮನನ್ನು, ಅಖಂಡವಾಗಿದ್ದಂತ ಪರಮಾತ್ಮನನ್ನು ಖಂಡಿತ ರೂಪದಲ್ಲಿ ನಿನ್ನನ್ನು ರೂಪವನ್ನಾಗಿ ಮಾಡಿ ಪೂಜಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಂದಂತ ಹೇಗಿಸಿಂದ ಅವ್ರು ಹೇಳಿದಾರ. ಅಂದ್ರ ದೇವರಂದ್ರ ನಿಜ ದೇವರ ಸ್ವರೂಪ ಯಾವ್ದಂತ ಹೇಗಿಸಿಂದ ಆ ಶರಣರು ಹೇಳಿಕೊಳ್ಳೆ. ದೇವರಂದ್ರ ನಮ್ಗೆಲ್ಲರಿಗೂ ಏನ್ ಬರ್ತೈತ್ರಿ, ಯಗ್ದಮ್ಮ ತಿರುಪತಿ ತಿಮ್ಮಪ್ಪ, ಆಮೇಲೆ ಶ್ರೀಶೈಲ ಮಲ್ಲಿಕಾರ್ಜುನ, ಆ ದೇವರ ಈ ದೇವ್ರ ಇವ ಕಣ್ಣು ಮುಂದೆ ಬರ್ತಾವ್ರ. ನಿಜ ದೇವರಂತ ಹೇಗಿಸಿಂದ ನಮ್ಮ ಕಣ್ಣು ಮುಂದೆ ಯಾವಾಗ ಬರೋರಿ? ನಮ್ಮ ಶರಣ ಸಿದ್ಧಾಂತವನ್ನು ಓದಿದವರು ಸಹಿತ ನಮಗ ಬರೋದಲ್ರಿ ತಕ್ಷಣ. ಅದನ್ನ ತಗೋಬೇಕಾದ್ರೆ ನಾವ್ ಏನ್ ಮಾಡ್ಬೇಕ್ರಿ ಅಂತ ಹೇಗಿಸಿಂದ ಅದ ನಾವೆಲ್ಲ ಸ್ವಲ್ಪ ಈ ಕಡೆ ನಾವು ವಚನ ಸಾಹಿತ್ಯದ ಕಡೆ ನಾವ ಏನ್ ಮಾಡ್ಬೇಕು. ಅದು ಯಾವ ರೀತಿ, ಸೃಷ್ಟಿ ರಚನೆಗಿಂತ ಮೊದಲು ಯಾರಿದ್ರು? ಒಬ್ಬನೇ ಇದ್ದ. ಯಾರವರು? ಅವ್ ಯಾರಂತ ಎಲ್ಲಿ ಹೆಸರಿಲ್ಲ. ಸೃಷ್ಟಿ ರಚನೆಗಿಂತ ಮೊದಲು ಇದ್ದ. ಹೆಂಗಿದ್ದ? ಏನೂ ಇಲ್ಲದೆಂದು ನೀನು ಇದ್ದೆಯಲ್ಲ ಇಲ್ಲದಂತೆ. ಏನೂ ಇಲ್ಲ, ನಿರಾಕಾರ, ಬಯಲಿಲ್ಲ, ನೀರಿಲ್ಲ, ಭೂಮಿ ಇಲ್ಲ, ಏನೇನು ಇಲ್ಲ. ಆ ಏನೂ ಇಲ್ಲದಂತೂ ನೀನು ಇದ್ದೆಯಲ್ಲ ಇಲ್ಲದಂತೆ. ಸುಮ್ಮನೆ ಅದ್ ಹೆಂಗಿದ್ದೆ? ಸ್ವಯಂಭೂ ಆಗಿದ್ದೆ. ಅಂದ್ರೆ ನಿಜವಾದ ದೇವರು ಯಾರು ಅಂತ ಹೇಳಿ ಶರಣರಿಲ್ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಸ್ವಯಂಭವ ಆಗಿದ್ದ ರಚನೆ ಮಾಡಬೇಕಂತ ಕೃಷ್ಣ ಅವನಿಗೆ ಏನಾಯ್ತು, ಒಂಥರ ನೆನಹು ಬಂತದ್ದು. ಅಂದ್ರೆ ಏನೇನು ಇಲ್ಲದ ಅಂದಂತ ನಿರಾಕಾರ ನಿರಾಳವಾಗಿರೋಂತ ಆ ಆತನಿಗೆ ಒಂದು ನೆನಹು ಬಂತು. ಹೆಂಗ ನೆನಹು ಬಂತಂತ ಕೇಳ್ರ, ನೆನಹಿನ ಮೂಲಕ ತನ್ನ ಶಕ್ತಿಯನ್ನು ಹೊರಹಾಕಿದ. ಬರೀ ಒಂದು ಶಕ್ತಿಯನ್ನು ಹೊರಗೆ ಹಾಕಿಬಿಟ್ಟ ಅಂದ್ರು. ಏನೂ ಇಲ್ಲ, ಬಿಂದುನು ಇಲ್ರಲ್ಲಿ, ನಾದನೂ ಇಲ್ಲ, ಕಳೆನೂ ಇಲ್ಲ, ಏನೇನು ಇಲ್ಲದಂತ ಒಂದು ಏನಿತ್ತಲ್ರಿ, ಅದು ಒಂದು ಶಕ್ತಿಯನ್ನು ಹೊರಗೆ ಹಾಕಿದ. ಆ ಶಕ್ತಿಯನ್ನು ಹೊರಗೆ ಹಾಕಿದ ಕೂಡಲೇ ಅಲ್ಲೇನಾಯ್ತು, ಒಂದು ಸೃಷ್ಟಿಯ ರಚನೆ ಪ್ರಾರಂಭವಾಯಿತು. ಅದು ಹೆಂಗಾಯ್ತು ಅಂತ ವಿಚಾರ ಮಾಡ್ರೆ,
ಅವ್ರು ಸ್ಪಷ್ಟ ಹೇಳ್ತಾರ. ರಚನೆಯಿಂದ ಹೊರಹೊಮ್ಮಿದಂತ ಶಕ್ತಿ ಏನೈತಲ್ರದು ಅದಕ್ಕ ಲಿಂಗ ಅಂತ ಹೇಳಿ ಕಸಿಂದ ಕರೆದು. ಆ ಶಕ್ತಿ ಪ್ರಭಾವ ಕಾಣಲಾರ, ಎಲ್ಲರಿಗೂ ಯಾರಿಗೆ ಕಾಣವಲ್ತದು. ಅದ ಕಾಣಲಾರದಂತ ಶಕ್ತಿ ಪ್ರಭಾವ ಅಂದ್ರೆ ಅದು ಯಾವುದು ಒಂದು ಕನ್ನಡಿ ಐತದು. ಕನ್ನಡಿ ಎದುರು ಹೋಗಿ ನಿಂತು ಕೂಡಲೇ ನಮಗ್ ಪ್ರತಿಬಿಂಬ ಕಾಣ್ತೈತದು. ಆದ್ರ ಆ ಏನು ಇಲ್ಲಲಾರದಂಥವ್ನು ಕಂಡಿ ಮುಂದೆ ಹೇಗೆ ನಿಲ್ಲಕ್ ಸಾಧ್ಯ ಇರ್ತದು. ಒಂದು ಶಕ್ತಿಯನ್ನೇ ಚಿಪ್ಪಡಿಸಿಬಿಟ್ಟ. ಆ ಶಕ್ತಿಯ ಮುಖಾಂತರ ಅದರ ಬಿಂಬ ಕಾಣಿಸುತ್ತದೆ, ಅಂದ್ರೆ ಪ್ರತಿಬಿಂಬ ಅಂತ ನಾವು ಹೇಳ್ಬೋದು. ಆಮೇಲೆ ನಾವೇನ್ ಹೇಳಿದ್ರಲ್ಲಿ ಕಾಣಲಾರದ ಶಕ್ತಿ ಪ್ರಭಾವ ಲಿಂಗ ಅಂತ ಅಲ್ಲಿ ಹೇಳಿದ್ರು. ಲಿಂಗ ಅಂದ್ರೆ ಏನಪ್ಪಾ? ಲಿ ಅಂದ್ರ ಶೂನ್ಯ. ಲಿ ಅಂದ್ರ ಶೂನ್ಯ, ಲಿಕಾರವೇ ಶೂನ್ಯ, ಹೌದಾ? ಆಮೇಲೆ ನಡಿ ಒಂದು ಪೂಜೆ ಐತದ, ಲೀರ್ ಮುಂದೆ 0 ಐತಲ್ರಿ, ಅದ ಬಿಂದುವೇ ಲೀಲೆ. ಅದೇ ಬಿಂದು ಐತಲ್ರಿ ಅದು ಲೀಲೆ. ಗಕಾರವೇ ಚಿತ್ತು, ಲಿಂಗ ಗ ಏನೈತಲ್ರಿ ಅದು ಚಿತ್ತು. ಇದಕ್ಕೆ ಲಿಂಗ ಅಂತ ಹೇಳಿ ಕರೀತಾರ. ಇದ ರಚನೆ ಮಾಡುವಂತ ಸಂದರ್ಭದೊಳಗೆ ಮೊದಲ ಏನ್ ಮಾಡಿದ್ರು ಅಂತ ಹೇಳಿಕಿಂದ ಟೈಮ್ ಆತಂದ್ರ ಮೇಡಮ್ ಇಡ್ಕೊಂಡು ವಚನ ಹೇಳ್ತಾರ. ಪರಮಾತ್ಮ, ಜೀವಾತ್ಮ ಮತ್ ಅಂತರಾತ್ಮ, ಇದ್ರ ಬಗ್ಗೆ ನಾವ್ ಏನ್ ಮಾಡ್ಬೇಕು, ಸರಿಯಾದ ಕಲ್ಪನೆಗಳಿರ್ಬೇಕು ನಾವು. ಇದನ್ನೆಲ್ಲ ತಿಳ್ಕೊಕ್ಕಿಂತ ಮೊದಲ್ರಿ ಅಂದ್ರೆ ಯಾವುದು ಪರಮಾತ್ಮ ಅಂದ್ರೆ ಯಾರು, ಜೀವಾತ್ಮ ಅಂದ್ರೆ ಏನು, ಅಂತರಾತ್ಮ ಅನ್ನುವಂತ ನಮ್ಮ ಕಲ್ಪನೆಗಳು ಹೆಂಗಿರ್ಬೇಕಂದ್ರೆ ಪರಮಾತ್ಮ ಅಂದ್ರೆ ಯಾರಪ್ಪ, ಅವ್ರು ಹೇಗಿದ್ದಾರೆ? ಪರಮಾತ್ಮ ಅಂದ್ರ ಪರಶಿವನ ಚಿತ್ಕಲೆ. ಆ ಪರಮಾತ್ಮನ ಚಿತ್ಕಲೆ ಜಗತ್ತಿನ ಶಿರೋ ಮಧ್ಯಕ್ಕೆ ಬಿಂಬಿಸಿ ನೋಡ್ರಿ. ಪರಶಿವನ ಚಿತ್ಕಲೆ ಏನೈತಲ್ರಿ ಆ ಜಗತ್ತಿನ ನಾನು ಏನ್ ತೋರ್ಸ್ತಾ ಇದ್ದೇನ್ರಿ ಶಿರೋ ಮಧ್ಯ ಅಂತ ಹೇಳ್ತಾರ. ಅಂದ್ರೆ ಈ ನನ್ನ ಶಿರೋ ಮಧ್ಯ ನಾ ತೋರ್ಸ ಅದು ಇಡೀ ಜಗತ್ತಿನ ಶಿರೋ ಮಧ್ಯ ಅಂತ ಇಲ್ಲಿ ಸ್ವಲ್ಪ ವಿಚಾರ ಮಾಡೋಣ್ರಿ ನಾವು. ಶಿರೋ ಮಧ್ಯಕ್ಕೆ ಬಿಂಬಿಸಿ ಅದು ಪರಮಾತ್ಮ ಎನಿಸಿತ್ತು. ಪರಮಾತ್ಮ ಅಂದ್ರೆ ಆ ಪರಮಾತ್ಮ ಅಲ್ರಿ, ಈ ಪರಮಾತ್ಮ ಸ್ವಲ್ಪ ಬಿಂಬ, ಏನು ಇಲ್ಲದ ಬಿಂಬ ಅದು. ಆಮೇಲೆ ಬಿಂಬಿಸಿ ಅಂತ ಏನಲ್ರಿ, ಒಂದೇ ಕನ್ನಡಿಯ ಎದುರು ನಿಂತುಕೊಳ್ಳೆ ಅದು ಪ್ರತಿಬಿಂಬ ಕಾಣ್ತಾ ಇದಲ್ರಿ, ಅದೇ ಪ್ರಕಾರ ಇಲ್ಲಿ ಬಿಂಬ ಕಾಣಿಸ್ತಿರೋದು. ಆಮೇಲೆ ಆ ರೀತಿ ದಿಟ್ಟಿಸಿದ ಅಂದ್ರ ಆ ಶಿವ ಅಂದ್ರ ಆ ಪರಮಾತ್ಮ ದಿಟ್ಟಿಸಿದ ಏನ್ ನೋಡಿಕೊಳ್ಳೆ ಆ ಶಕ್ತಿ ಬಂದ ಕಿಸಿಂದ ಇಲ್ಲಿ ಒಂದುಗೂಡ್ತು. ಆ ರೀತಿ ತಾನೇ ಬಂದ ಕಿಸಿಂದ ಅಲ್ಲಿ ನಿಲ್ಲಿಲ್ಲ, ಬಿಂಬಕ್ಕೆ ಒಂದು ಶಕ್ತಿ ತುಂಬಿದ. ಅದಕ್ಕೂ ಆ ಶಕ್ತಿ ತುಂಬಿದ ನಂತರ ನಮ್ಗೆ ಏನಾಯ್ತದು, ಆ ಶಕ್ತಿ ತುಂಬುವಂತ ಆ ಪರಮಾತ್ಮ ಮಾತ್ರ ಇತ್ತು. ಆ ಶಕ್ತಿಗೆ ಪರಮಾತ್ಮ ಅಂತ ಕರೆದ್ರು. ಆದ್ರ ಬಿಂಬ ಪ್ಲಸ್ ಅಂದ್ರ ಅದಕ್ಕೆ ಶಕ್ತಿ, ಬಿಂಬ ಪ್ಲಸ್ ಶಕ್ತಿ ಅಲ್ಲೇನಾಯ್ತು ಅದು ಪರಮಾತ್ಮ. ಆ ಪರಮಾತ್ಮ ಮುಂದ ರಚನೆ ಆಕರ್ಷಣ ಹಂತದೊಳಗೆ ಏನಾಯ್ತು, ಆ ಸೃಷ್ಟಿಯನ್ನು ರಚನೆಯ ಮಾಡುವಲ್ಲಿ ಆ ಪರಮಾತ್ಮನ ಜಗತ್ತಿನ ಭ್ರೂ ಮಧ್ಯಕ್ಕೆ ಬಿಂಬಿಸಿದ್ರು ಅದನ್ನು. ಅದು ಏನಾಯ್ತು ಅಂತರಾತ್ಮ ಅನಿಸಿದ್ರು. ಅದು ಅಂತರಾತ್ಮ ಅನಿಸಿದ್ಕೊಳ್ಳೆ ಅಲ್ಲಿ ಏನಾಯ್ತು, ನನ್ನ ಶಿರೋಮಧ್ಯ ಜಗತ್ತಿನಲ್ಲಿ ಶಿರೋಮಧ್ಯ, ನನ್ನ ಭ್ರೂಮಧ್ಯ ಜಗತ್ತಿನ ಭ್ರೂಮಧ್ಯ ಎಲ್ಲಾ ಕೂಡಿಸಿ ಒಂದಕ್ಕೊಂದು ಏನ್ ಅದಾವ್ರಿ ಸಂಬಂಧ ಅದಾವ್ರಿ. ಇಲ್ಲ ಒಂದನ್ನ ಬಿಟ್ಟು ಒಂದಿಲ್ರದು, ಅದನ್ನ ಬಿಟ್ಟಿದಿಲ್ಲ, ಇದನ್ನ ಬಿಟ್ಟು ಅದಿಲ್ಲ. ಎಲ್ಲಾ ಪ್ರತಿಯೊಂದು ಒಂದಕ್ಕೊಂದ ಜೋಡಣೆ ಅದಾವ್ರಲ್ಲ, ಅದ್ರ ಜೋಡಣೆ ಇದು, ಇದ್ರ ಜೋಡಣೆ ಇದು. ಏನಾಯ್ತು, ನಾವು ಸೃಷ್ಟಿಯಿಂದ ಭಿನ್ನವಿಲ್ಲ ಅದು ನಾವು ತಿಳ್ಕೊಂಡೇವು. ಈ ಸೃಷ್ಟಿನೇ ಬೇರೆ, ನಾವ ಬೇರೆ ಅಂತ ತಿಳ್ಕೊಂಡ್ರು ನಾವು. ನಾ ಏನ್ ಹೇಳ್ರಿ, ಜಗತ್ತಿನ ಶಿರೋಬಿಂದು ಅಂತ ಹೇಳಿದ್ರು, ಜಗತ್ತಿನ ಇದಂತ ಹೇಳಿದ್ರು ನಾವು. ಪ್ರತಿಯೊಂದಲ್ಲ ಇದನ್ನ ಏನ್ ಮಾಡು ಅಂತರಾತ್ಮ ಆಯ್ತರು. ಜಗತ್ತಿನ ಹೃದಯ ಮಧ್ಯಕ್ಕೆ ಬಿಂಬಿಸಿ ಜೀವಾತ್ಮ ಅನ್ಸ್ಕೊಳ್ತದು. ಅದಕ್ಕೆ ಜೀವಾತ್ಮ ಅನ್ನುವಂತ ಘಟ ರೀ. ಜೀವಾತ್ಮ ಅನ್ನುವಂತ ಘಟ, ಅಂತರಾತ್ಮ ಅನ್ನೋದೊಂದು ಪ್ರಾಣ, ಆಮೇಲೆ ಸರ್ವ ಸಾಕ್ಷಿಕ ಪರವಸ್ತು ಅಂದ್ರ ಪರಮಾತ್ಮ, ಸರ್ವ ಸಾಕ್ಷಿಕ ಪರವಸ್ತು. ಇಂಥ ಪರಮಾತ್ಮ ಭ್ರೂಮಧ್ಯ ಅಂತರಾತ್ಮ, ಭ್ರೂಮಧ್ಯದಲ್ಲಿ ಅಂತರಾತ್ಮ, ಹೃದಯ ಮಧ್ಯದಲ್ಲಿ ಜೀವಾತ್ಮ, ಇವುಗಳನ್ನೆರಡೂ ಭೇದಿಸಿದಾಗ ಇದರ ಸೃಷ್ಟಿಯ ಮೂಲ ರಚನೆ ಪರಮಾತ್ಮನ ಅಂತರಾತ್ಮದಲ್ಲಿ ಒಂದು ಚೈತನ್ಯ ರೂಪವಾಗಿ ನಿಂತಿದ್ದಕ್ಕಾಗಿ ಅದು ನಿಂತೈತಂತ ಹೇಳಿಕೆಯಿಂದ ಅದು ಏನಾಗೈತಿ, ನಮ್ಮ ಮೂಗಿನಿಂದ ಯಾವ ವಾಯು ಹೋಗ್ತಾ ಇದೆ ಬರ್ತಾ ಇದೆ, ಹೋಗ್ತಾ ಇದೆ ಬರ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಜೀವಂತ ಆಗಿದ್ದೇವೆ. ಯಾಕಂದ್ರೆ ಮೂಲ ಪರವಸ್ತುವನ್ನ
ಸಂಬಂಧ ನಮ್ಮಲ್ಲಿ ಐತೆ. ಅಕಸ್ಮಾತ್ ಅವನು ನಮ್ಮನ್ನು ಎಳೆದಕ್ಕೆ ಈಟ ತೆಗದಂದ್ರ ನಮಗೇನಾಗ್ಬಿಟ್ಟು ನಾವು ನಾವಾಗಿ ಉಳಿದೇ ಇಲ್ರಿ. ಅವಾಗ ಗಾಳಿ ಒಳಗೆ ಹೋಗಿ ಹೊರಗೆ ಬರ್ತದ ಕಾರಣ ಜೀವಂತ. ಈ ಮಾನವನಿಗೆ ಮಾತ್ರ ಅಲ್ಲ, ಈ ರಚನೆ ಪ್ರತಿಯೊಂದು ಎಲ್ಲಾ ಜೀವಾತ್ಮನಿಗೂ ಸಹಿತ, ಪ್ರತಿಯೊಂದು ಜೀವರಾಶಿಗಳು ಸಹಿತ ಈ 3 ಅಂಶಗಳು. ಅದಕ್ಕ ಅದ್ಯಾವುದು ಅಂತರಾತ್ಮ, ಜೀವಾತ್ಮ, ಇವೆಲ್ಲ ಪರಮಾತ್ಮನ ಅಂಶಗಳು ಅದಾವಂತ ಹೇಳಕಿಂದ ಈ 2 ಮಧ್ಯದಲ್ಲಿ ಮತ್ ಹೆಂಗದನ್ರ ಅವ ಪರಮಾತ್ಮ ತಾನ್ ಇಲ್ಲದಂತೆ. ಯಾಕ ಅವ್ ನಮ್ಮ ಕೈಯಾಗ ಸಿಕ್ಕಿದಂದ್ರ ಅವ್ ನಾವು ಬಿಡ್ತಿರ್ಕಿಲ್ರ. ಇದರ ಮಧ್ಯದಲ್ಲಿ ಮತ್ತೆ ತಾನು ಇದ್ದು ಇಲ್ಲ, ಅವನು ಇದ್ದು ಇಲ್ಲದಂತೆ ಆಕಶಿಂದ ನಮ್ಮನ್ನ ನಾವು ಅದರೊಂದಿಗೆ ನಾವು ಒಂದಾಗ್ಸೋ ಸಲುವಾಗಿ ನಮಗೆ ಏನು ಮಾಡಿದನು, ಕೆಲವೊಂದು 25 ಗೋಡೆಗಳೊಂದಿಗೆ ನಮ್ಮನ್ನ ಮೆಟ್ಟಿಲುಗಳನ್ನಾಗಿ ಮಾಡಿದ. ಅವು ಆ ಮೆಟ್ಟಿಲುಗಳು ಯಾವ ಅಂತ ಹೇಳಕಿಂದ ಕೇಳ್ಬೇಕಾದ್ರ ಅವೆಲ್ಲವು ಪಂಚೇಂದ್ರಗಳು, ಪಂಚಕರ್ಮೇಂದ್ರಗಳು, ಪಂಚ ವಿಷಯಗಳು, ಹಾಗೆಲ್ಲ ಎಲ್ಲವೂ ಕೂಡ 25 ಯಾವದಾವಂತ ಹೇಳಕಿಂದ ಮುಂದಿನ ಒಂದು ಇದರಲ್ಲಿ ನಾವು ಮತ್ತೆ ಅವಕಾಶ ಕೊಟ್ಟಿದ್ರೆ ಇದ್ರ ಮುಂದಿನ ಎಷ್ಟು ಸಾಧ್ಯತೆ ಸರಳವಾಗಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡಾಕ್ತೇನೋ. ಆ ಸಹಿತ ಎಷ್ಟು ಮಟ್ಟಿಗೆ ಇಟ್ಟೈತಿ ಅದೊಂದು ನನ್ನ ತಪ್ಪು ಒಪ್ಪುಗಳೆಲ್ಲ ಆ ಪರಮಾತ್ಮನ ಒಂದು ಬಸವ ಪಾದಕ್ಕೆ, ಶರಣರ ಪಾದಕ್ಕೆ ಅರ್ಪಣೆ ಮಾಡಿ ಕಿಸಿಂದ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲಾ ಗೀತಾ ಮೇಡಮ್ ಹಿಡ್ಕೊಂಡು, ರಂಗನಾಥ್ ಸರ್ ಹಿಡ್ಕೊಂಡು ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಅಡಗಿರುವಂತ ಆ ಪರಮ ಚೇತನಕ್ಕೆ ಅನಂತ ಕೋಟಿ ಕೋಟಿ ಶರಣಾರ್ಥಿಗಳು. ಧನ್ಯವಾದಗಳು, 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 ಧನ್ಯವಾದಗಳು.